ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಮುಂಜಾನೆಯ ಸಂದರ್ಭದಲ್ಲಿ ದೇವರನ್ನು ಆರಾಧಿಸುವಂತಹ ಈ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು ಕೊಟ್ಟಿದ್ದಾನೆ. ಬನ್ನಿ ಆತನನ್ನು ನಾವು ಆರಾಧಿಸುವ, ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯ ಜಾಬದಲ್ಲಿ, ಈ ವಾರದ ಮೊದಲನೆಯ ದಿನದಲ್ಲಿ, ಪ್ರತ್ಯೇಕವಾಗಿ ಈ ನವೆಂಬರ್ ತಿಂಗಳಿನ ಕೊನೆಯ ಭಾನುವಾರ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಕಳೆದ ಒಂದು ವಾರ ಕೋಳಿತನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಯುವಂತೆ ನಮ್ಮನ್ನು ಕಾದು ಕಾಪಾಡಿದ್ದಿ. ಕಳೆದ ಭಾನುವಾರ ನಿಮ್ಮನ್ನು ಆರಾಧಿಸಿ ಕರ್ತನೆ, ನಾವು ಒಂದು ವಾರ ಈ ಲೋಕದಲ್ಲಿ ಜೀವಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಮತ್ತೊಂದು ವಾರ ನಮ್ಮ ಜೀವಿತದಲ್ಲಿ ನಿಮ್ಮ ಪ್ರೀತಿಯನ್ನು ಧ್ಯಾನ ಮಾಡುವುದಕ್ಕೆ, ನಿಮ್ಮ ಕೃತಜ್ಞತೆಯನ್ನು ನೀವು ಮಾಡಿದಂತಹ ಕೃತಜ್ಞತೆಗಾಗಿ ಕರ್ತನೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ಆಶೀರ್ವದಿಸು. ಆತ್ಮನಾದ ನಿಮ್ಮನ್ನು ಆತ್ಮದಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ನೀವು ಪರಿಶುದ್ಧರಾಗಿರುವ ಪ್ರಕಾರ ಪರಿಶುದ್ಧತೆಯಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸು. ಯೇಸುವೆ, ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಮಾಲಿನ್ಯಗಳನ್ನು, ಎಲ್ಲ ಪಾಪಗಳನ್ನು ಕರ್ತನೆ ನಾವು ಅರಿಕೆ ಮಾಡ್ತಾ ಇದ್ದೇವೆ. ನಮ್ಮ ನೋಟದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಒಡನಾಟದಲ್ಲಿ ಕರ್ತನೆ ಬಂದಿರುವಂಥ ಎಲ್ಲ ಪಾಪ ಕಲ್ಮಶಗಳನ್ನು ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಪರಿಶುದ್ಧತೆಯಲ್ಲಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಹಾಡುವಂತಹ ಹಾಡುಗಳು, ಧ್ಯಾನ ಮಾಡಲಿರುವಂತಹ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ವಿವಿಧ ಸಮಯಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಹೌದು ಸ್ವಾಮಿ, ಈ ಮುಂಜಾನೆಯಲ್ಲಿ ಕರ್ತನೆ ಪ್ರತಿಯೊಬ್ಬರು ಕರ್ತನೆ ಅವರವರ ಸ್ಥಳಗಳಲ್ಲಿ ನಿಮ್ಮನ್ನು ಆರಾಧಿಸುವಾಗ ಇಂದಿನ ಆರಾಧನೆ ಪರಲೋಕ ಸಂತೋಷಿಸುವಂತಹ ಆರಾಧನೆಯಾಗಿ ಮಾರ್ಪಡುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಮತ್ತು ಆವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂತಹ ಈ ಒಂದು ದಿನಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವನಾಗಿದ್ದೇನೆ. ಬನ್ನಿರಿ, ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಮೇಘ ರೂಢನಾದ ಯೇಸು ಕರ್ತನು ಮಹಿಮಾ ಪ್ರಭಾವದಿಂದ ಬರುವನು. ಆತಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು. ಹಲ್ಲೆಲೂಯಾ, ಆತನನ್ನು ಎದುರುಗೊಳ್ಳುವರು ಎಂಬ ಒಂದು ಹಳೆಯ ಕನ್ನಡ ಗೀತೆ. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಮೇಘರೂಢನಾದ ಯೇಸು ಕರ್ತನು ಮಹಿಮಾ ಪ್ರಭಾವದಿಂದ ಬರುವನು. ಆತಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು. ಹಲ್ಲೆಲೂಯಾ, ಆತನನ್ನು ಎದುರುಗೊಳ್ಳುವರು. ಮಾತನ್ನು ಕೊಟ್ಟುವುದನು ಬಿಡಾರ ಸಿದ್ಧವ ಮಾಡಿ ತಾನಿರುವಲ್ಲಿ ಗೊಯ್ವನು. ಎಂಥ ಮೂಲ್ಯ ಆ ಭಾಗ್ಯವೇ, ಹಲ್ಲೆಲೂಯಾ, ಎಂಥ ಹರ್ಷದ ದಿನ. ಮಾತನ್ನು ಕೊಟ್ಟುವುದನು ಬಿಡಾರ ಸಿದ್ಧ ಮಾಡಿ ತಾನಿರುವಲ್ಲಿ ಗೊಯ್ವನು. ಎಂಥ ಮೂಲ್ಯ ಆ ಭಾಗ್ಯವೇ,
ಹಲ್ಲೆಲೂಯ ಎಂತ ಹರ್ಷದ ದಿನ, ನಿನ್ನ ಪಾಪ ಭಾರ ನೀಗಿ ಹೋಗಿದೋ, ಬಿಡುಗಡೆ ಕ್ರಿಸ್ತನಲ್ಲಿ ಕಂಡಿಯೋ, ಕರ್ತ ಬರುವಾಗ ಸಿದ್ಧನಿದ್ದೀಯೋ, ನಮ್ಮ ಕರ್ತ ಬರುವ ನಿಶ್ಚಯ. ಹಲ್ಲೆಲೂಯ ಹರ್ಷದಿಂದ ಎದುರುಗೊಳ್ಳುವ, ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ, ತಾನಿರುವಲ್ಲಿಗೊಯ್ವನು, ಎಂತ ಮೂಲ್ಯ ಆ ಭಾಗ್ಯವೇ. ಹಲ್ಲೆಲೂಯ ಎಂತ ಹರ್ಷದ ದಿನ, ಕರ್ತನಲ್ಲಿ ನಿದ್ರೆ ಹೊಂದಿದವರು, ಜೀವದಲ್ಲಿ ಇರುವ ಎಲ್ಲ ಭಕ್ತರು, ಅಂತರಿಕ್ಷದಲ್ಲಿ ಒಟ್ಟು ಸೇರ್ವರು, ಯುಗ ಯುಗವಾಗಿ ಬಾಳ್ವರು. ಹಲ್ಲೆಲೂಯ ಪ್ರಾಣ ಪ್ರಿಯನೊಂದಿಗಿರುವರು, ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ, ತಾನಿರುವಲ್ಲಿಗೊಯ್ವನು. ಹಲ್ಲೆಲೂಯ ಎಂತ ಹರ್ಷದ ದಿನ, ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ, ತಾನಿರುವಲ್ಲಿಗೊಯ್ವನು, ಎಂತ ಮೂಲ್ಯ ಆ ಭಾಗ್ಯವೇ. ಹಲ್ಲೆಲೂಯ ಎಂತ ಹರ್ಷದ ದಿನ. ಹಲ್ಲೆಲೂಯ. ಮೇಘರೂಢನಾದ ಯೇಸು ಕರ್ತನು ಮಹಿಮಾ ಪ್ರಭಾವದಿಂದ ಬರುವನು, ಆತಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಕುರಿತಾಗಿ ರಚಿಸಿರುವಂತಹ ಒಂದು ಹಾಡು. ಇಲ್ಲಿ ಹಾಡುಗಾರನು ಹಾಡುವಂಥದ್ದು, ನಿನ್ನ ಪಾಪ ಭಾರ ನೀಗಿ ಹೋಗಿದೋ, ಬಿಡುಗಡೆ ಕ್ರಿಸ್ತನಲ್ಲಿ ಕಂಡಿಯೋ, ಕರ್ತ ಬರುವಾಗ ಸಿದ್ಧನಿದ್ದೀಯೋ, ನಮ್ಮ ಕರ್ತ ಬರುವ ನಿಶ್ಚಯ. ಅದರ ಇನ್ನೊಂದು ಸ್ಟ್ಯಾನ್ಸದಲ್ಲಿ, ಕರ್ತನಲ್ಲಿ ನಿದ್ರೆ ಹೊಂದಿದವರು, ಜೀವದಲ್ಲಿ ಇರುವ ಎಲ್ಲ ಭಕ್ತರು, ಅಂತರಿಕ್ಷದಲ್ಲಿ ಒಟ್ಟು ಸೇರುವರು, ಯುಗ ಯುಗವಾಗಿ ಬಾಳುವರು. ಹಲ್ಲೆಲೂಯ. ಪ್ರತಿಯೊಬ್ಬ ದೇವರ ಮಗನ ಅಥವಾ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯನ್ನ ಪಡೆದುಕೊಂಡಿರುವ ಪ್ರತಿಯೊಬ್ಬ ದೇವರ ಮಗನ ನಿರೀಕ್ಷೆ ಎನ್ನುವಂಥದ್ದು ಯೇಸು ಕ್ರಿಸ್ತನ ಎರಡನೆಯ ಬರೋಣ. ಸೊ ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಂಥದ್ದು ಈ ಲೋಕಕ್ಕೋಸ್ಕರವಾಗಿ ಅಲ್ಲ. ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಂತಹ ಏಕೈಕ ಉದ್ದೇಶ ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕೋಸ್ಕರವಾಗಿ. ನಮ್ಮ ಕರ್ತನು ಸಿದ್ಧ ಮಾಡಿರುವ ಪರಲೋಕದಲ್ಲಿ ನಾವು ಅಥವಾ ಪರಲೋಕಕ್ಕೆ ನಾವು ಬಾಧ್ಯರಾಗಬೇಕಾದರೆ ಈ ಲೋಕದಲ್ಲಿ ನಮ್ಮ ಜೀವಿತ ಹೇಗಿರಬೇಕೆಂಬುವಂಥದ್ದನ್ನ ಸತ್ಯವೇದ ನಮಗೆ ಬೋಧಿಸುವಂಥದ್ದಾಗಿದೆ. ದೇವರು ನಮಗೆ ಕೊಟ್ಟಿರುವಂತಹ ಸತ್ಯವೇದ ಅನ್ನುವಂಥದ್ದು ನಾವು ಪರಲೋಕಕ್ಕೆ ಸೇರುವುದಕ್ಕಾಗಿ
ದೇವರು ನಮ್ಮ ಕೈಯಲ್ಲಿ ಕೊಟ್ಟಿರುವಂತಹ ಒಂದು ಕೈಪಿಡಿ ಅಥವಾ ಮ್ಯಾನುವೆಲ್ ಎಂದರೆ ತಪ್ಪಾಗಲಾರದು. ಪ್ರತಿಯೊಬ್ಬ ದೇವರ ಮಗನ ಮಗಳ ಬಯಕೆ ಅನ್ನುವಂಥದ್ದು ಕರ್ತನ ಬರೋಣದಲ್ಲಿ ಕಾಣಲ್ಪಡುವಂಥದ್ದು. ಪ್ರಿಯರೇ, ಈ ಲೋಕದಲ್ಲಿ ಕ್ರೈಸ್ತರಾಗಿ ಜೀವಿಸುತ್ತಿರುವ ನಾವುಗಳು ಕರ್ತನು ನಮಗಾಗಿ ಸಿದ್ಧ ಮಾಡಿರುವ ನಿತ್ಯತ್ವದಲ್ಲಿ ನಾವು ಕಾಣಲ್ಪಡದೆ ಹೋಗುವುದಾದರೆ ನಮ್ಮಷ್ಟು ಅನಿಷ್ಟರು ಈ ಲೋಕದಲ್ಲಿ ಯಾರು ಇಲ್ಲ ಎನ್ನುವಂಥದ್ದನ್ನ ನಾವು ಮರೆಯಬಾರದು. ನಮ್ಮೆಲ್ಲರ ಅತ್ಯಮೂಲ್ಯವಾದ ಗುರಿ ಅನ್ನುವಂಥದ್ದು, ಅಭಿಲಾಷೆ ಎನ್ನುವಂಥದ್ದು ಈ ಲೋಕದಲ್ಲಿ ಬದುಕಿ ಬಾಳಿ ನಮ್ಮ ಜೀವಿತವನ್ನ ಕೊನೆಗಾಣಿಸುವಂಥದ್ದಲ್ಲ. ಬದಲಾಗಿ ದೇವರು ನಮಗಾಗಿ ಸಿದ್ಧ ಮಾಡಿರುವಂತಹ ಆ ನಿತ್ಯತ್ವದಲ್ಲಿ ನಾವು ಕಾಣಲ್ಪಡಬೇಕೆಂಬ ಉದ್ದೇಶದಲ್ಲಿ ನಾವು ನಮ್ಮ ಕ್ರೈಸ್ತ ಜೀವಿತವನ್ನ ಜೀವಿಸುವಂತವರಾಗಿರಬೇಕು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಕಾರಣ, ಕಳೆದ ಭಾನುವಾರ ಈ ರೀತಿಯಾಗಿ ವಿವಿಧ ಸ್ಥಳಗಳಲ್ಲಿ ವಿವಿಧ ಸಭೆಗಳಲ್ಲಿ ದೇವರನ್ನ ಆರಾಧಿಸಿದಂತಹ ಅನೇಕ ಪರಿಶುದ್ಧರು ತಮ್ಮ ಭೂಪ್ರಯಾಣವನ್ನ ಮುಗಿಸಿ ಈ ಲೋಕವನ್ನ ಬಿಟ್ಟು ಅಗಲಿ ಹೋಗಿರುವಾಗ ಸರ್ವ ಕೃಪಾಳುವಾದ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನ ಈ ಭೂಮಿಯಲ್ಲಿ ಈ ಶರೀರದ ಮೂಲಕ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ, ದೇವರ ಮಹತ್ವವನ್ನ ಹೊಗಳುವುದಕ್ಕೆ, ದೇವರ ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಅವಕಾಶವನ್ನ ಕೊಟ್ಟಿರುವಾಗ ಕೃತಜ್ಞತೆಯಿಂದ ಆತನನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನ ನಾವು ಮರೆಯಬಾರದು. ಆರಾಧನೆ ಅನ್ನುವಂಥದ್ದು ಜಯಧ್ವನಿ ಮಾಡುವಂಥದ್ದು. 20ನೇ ಕೀರ್ತನೆಯ 5ನೇ ವಾಕ್ಯದಲ್ಲಿ ದಾವೀದನು ಈ ಒಂದು ಕೀರ್ತನೆ ಇಸ್ರಾಯೇಲರ ಅರಸನಾದ ದಾವೀದನು ಯುದ್ಧಕ್ಕೋಸ್ಕರವಾಗಿ ಹೋಗುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳು ಆಡಿದಂತಹ ಒಂದು ಕೀರ್ತನೆ, ಒಂದು ಗೀತೆ. ಅಲ್ಲಿ ಅವರು ಹೇಳುವಂಥದ್ದು, ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ಪ್ರಿಯರೇ, ಆರಾಧನೆ ಅನ್ನುವಂಥದ್ದು ದೇವರ ಜಯದಲ್ಲಿ, ಏನು ದೇವರು ಕೊಟ್ಟಂತಹ ಜಯ, ಸೈತಾನನನ್ನ ಅವನ ತಂತ್ರಗಳನ್ನ ಶಿಲುಬೆಯ ಮೂಲಕ ಶಿಲುಬೆಯ ಮೇಲೆ ಜಡಿದು ಸೈತಾನನ ಮೇಲೆ ನಮಗೆ ಜಯವನ್ನ ಕೊಟ್ಟಿರುವಾಗ ಈ ಮುಂಜಾನೆಯಲ್ಲಿ ನಾವು ನಮ್ಮ ಆರಾಧನೆಯ ಮೂಲಕ ಆ ಜಯದಲ್ಲಿ ನಾವು ಉತ್ಸಾಹ ಧ್ವನಿಯನ್ನ ಮಾಡುವಂತವರಾಗಿರಬೇಕು. ನಮ್ಮ ದೇವರ ಹೆಸರಿನಲ್ಲಿ ಧ್ವಜವನ್ನ ಎತ್ತುತ್ತೇವೆ. ಆರಾಧನೆ ಎನ್ನುವಂಥದ್ದು ನಮ್ಮ ವಿಜ್ಞಾಪನೆಗಳನ್ನ, ನಮ್ಮ ಮನವಿಗಳನ್ನ ಸಲ್ಲಿಸುವಂತಹ ಒಂದು ಸಮಯವಲ್ಲ. ಈ ಭಾನುವಾರದ ದಿನಗಳನ್ನ ದೇವರು ನಮಗೆ ಕೊಟ್ಟಿರುವಂಥದ್ದು ನಮ್ಮ ಕೊರತೆಗಳನ್ನ ಹೇಳುವುದಕ್ಕೋಸ್ಕರವಾಗಿ ಅಲ್ಲ. ಈ ಭಾನುವಾರ ದೇವರು ನಮಗೆ ಕೊಟ್ಟಿರುವಂತಹ ಏಕೈಕ ಉದ್ದೇಶ ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ, ದೇವರ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವುದಕ್ಕೋಸ್ಕರವಾಗಿ, ದೇವರ ಧ್ವಜವನ್ನ, ಆರಾಧನೆ ಎಂಬ ಧ್ವಜವನ್ನ ನಾವು ಎತ್ತುವುದಕ್ಕೋಸ್ಕರವಾಗಿ.
ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವಾಗ 65ನೇ ಕೀರ್ತನೆಯಲ್ಲಿ ನೋಡ್ತೇವೆ, ದೇವರೇ ಚಿಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರವು ಸಿದ್ಧವಾಗಿದೆ. ಆರಾಧನೆ ಅನ್ನುವಂಥದ್ದು ದೇವರಿಗೆ ಸಲ್ಲಿಸುವಂತಹ ಕೃತಜ್ಞತೆಯಾಗಿದೆ, ಸ್ತೋತ್ರವಾಗಿದೆ. ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ನಾಳಿನ ದಿನ ನಮ್ಮದಲ್ಲ, ಮುಂದಿನ ವಾರ ನಮ್ಮದಲ್ಲ, ಮುಂದಿನ ವರ್ಷ ನಮ್ಮದಲ್ಲ. ಮುಂದಿನ ಗಳಿಗೆಯಲ್ಲಿ, ಮುಂದಿನ ಕ್ಷಣದಲ್ಲಿ ಏನು ಸಂಭವಿಸುತ್ತದೆ ಎಂಬುದಾಗಿ ನಮಗೆ ಊಹಿಸುವುದಕ್ಕೆ ಸಾಧ್ಯವಿಲ್ಲ. ಈ ಒಂದು ಆರಾಧನೆಯನ್ನ ನಾವು ಪೂರ್ತಿಗೊಳಿಸುತ್ತೇವೆ ಎಂಬುದಾಗಿ ಹೇಳುವುದಕ್ಕೆ ನಮಗೆ ಅಧಿಕಾರವಿಲ್ಲ. ಕಾರಣ ಪ್ರತಿ ಕ್ಷಣಗಳು ದೇವರ ಹತೋಟಿಯಲ್ಲಿ ಇರುವುದರಿಂದ, ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವುದರಿಂದ, ನಮ್ಮ ಜೀವಿತದ ಯಾವ ಕ್ಷಣಗಳಲ್ಲಿ ಏನು ಸಂಭವಿಸಲಿದೆ ಎಂಬುವಂಥದ್ದು ನಮಗೆ ಗೊತ್ತಿಲ್ಲವಾದ್ದರಿಂದ ಈ ಕ್ಷಣದಲ್ಲಿ, ಈ ದಿನದಲ್ಲಿ ಅಲ್ಲ, ಈ ಕ್ಷಣದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನ ನಾವುಗಳು ಎಂದಿಗೂ ಮರೆಯಬಾರದು. ದಾವೀದನು ತನ್ನ ಕೀರ್ತನೆಯಲ್ಲಿ ಬರೆದಿರುವಂಥದ್ದು, ಸತ್ತವರು ಯಾಹುವನ್ನ ಕೀರ್ತಿಸುವುದಿಲ್ಲ, ಮೌನ ಲೋಕದಲ್ಲಿ ಸೇರಿದವರು ಯಾರು ಆತನನ್ನ ಮಹಿಮೆ ಪಡಿಸುವುದಿಲ್ಲ. ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಕೀರ್ತಿಸುವುದಕ್ಕೆ ದೇವರು ನಮಗೆ ಕೊಟ್ಟಿರುವಂತಹ ಅತ್ಯಮೂಲ್ಯವಾದ ಸಮಯವಾಗಿದೆ ಪ್ರಿಯರೇ ಈ ಲೋಕದಲ್ಲಿ. ಕಾರಣ ಆಯ್ಕೆ ನಮ್ಮ ಕೈಯಲ್ಲಿ ಇದೆ. ವೆದರ್ ವಿ ಕ್ಯಾನ್ ಫಾಲೋ ಜೀಸಸ್, ಐದರ್ ವಿ ಕ್ಯಾನ್ ಫಾಲೋ ದ ವರ್ಲ್ಡ್. ನಾವು ದೇವರನ್ನ ಹಿಂಬಾಲಿಸಬಹುದು ಅಥವಾ ಲೋಕವನ್ನ ಹಿಂಬಾಲಿಸಬಹುದು. ದೇವರ ಸೃಷ್ಟಿಗಳಾದ ನಾವುಗಳು ದೇವರನ್ನ ಆರಾಧಿಸುವುದಕ್ಕೆ ಅತ್ಯಮೂಲ್ಯವಾದ ಸ್ಥಳ ಅನ್ನುವಂಥದ್ದು, ಸಮಯ ಅನ್ನುವಂಥದ್ದು ಈ ಲೋಕದಲ್ಲಿ ನಾವು ಜೀವಿಸುವಂತಹ ಸಂದರ್ಭದಲ್ಲಿ ದೇವರು ನಮ್ಮನ್ನು ಒಬ್ಬ ಯಂತ್ರ ಮಾನವರಾಗಿ ಎಲ್ಲ ರೂಪಿಸಿರುವಂಥದ್ದು. ಸ್ವಯವಾಗಿ ಫ್ರೀ ವಿಲ್ ಅನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಒಂದು ಫ್ರೀ ವಿಲ್ ಅಲ್ಲಿ ದೇವರನ್ನ ಆರಾಧಿಸುವಂಥದ್ದು ಅತ್ಯಮೂಲ್ಯವಾಗಿರುವಂಥದ್ದು. ಇದಕ್ಕಿಂತಲೂ ಸರಿ ಸಮಾನವಾದ ಶ್ರೇಷ್ಠವಾದ ಆರಾಧನೆ ನಮ್ಮ ಜೀವಿತದಲ್ಲಿ ಸಲ್ಲಿಸುವುದಕ್ಕೆ ಬೇರೆ ಯಾವ ಸ್ಥಳವೂ ಇಲ್ಲ ಅಂದರೆ ತಪ್ಪಾಗಲಾರದು. ಈ ಮುಂಜಾನೆಯಲ್ಲಿ ಈ ದೇವರನ್ನ ನಾವು ಆರಾಧಿಸುವ, ಈ ದೇವರನ್ನ ನಾವು ಮಹಿಮೆ ಪಡಿಸುವ. ಈ ದಿನದ ದೇವರ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ಕರ್ತನ ಬರುವಿಕೆಗಾಗಿ ಸಿದ್ಧತೆ ಅಥವಾ ನಾವು ಸಿದ್ಧರಾಗುವುದು, ಪ್ರಿಪೇರಿಂಗ್ ಫಾರ್ ದ ಕಮಿಂಗ್ ಆಫ್ ದ ಲಾರ್ಡ್. ಕರ್ತನ ಬರುವಿಕೆಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಪ್ರತಿ ಕ್ರೈಸ್ತನ, ಪ್ರತಿ ದೇವರ ಮಗನ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ಸತ್ಯವೇದಾನುಸಾರವಾಗಿ ಜೀವಿಸುತ್ತಿರುವಂತಹ ಪ್ರತಿಯೊಬ್ಬ ಮಗನ ಅತ್ಯಮೂಲ್ಯವಾದ ಗುರಿ ಅನ್ನುವಂಥದ್ದು ಪರಲೋಕವನ್ನ ಪ್ರವೇಶಿಸುವಂಥದ್ದು. ಇಂದು ಅನೇಕ ಕ್ರೈಸ್ತರು ಆ ಗುರಿಯನ್ನ ಬದಲಾಯಿಸಿ
ಈ ಲೋಕಕ್ಕೋಸ್ಕರವಾಗಿ ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಅತ್ಯಂತ ಖೇದಕರವಾದಂತಹ ಸಂಗತಿ ಎಂಬುದಾಗಿ ಹೇಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತಹ ಏಕೈಕ ಉದ್ದೇಶ ಯೇಸು ಸ್ವಾಮಿ ಮಾನವ ರೂಪವನ್ನ ತಾಳಿ ಈ ಲೋಕಕ್ಕೆ ಬಂದಂಥದ್ದು ಈ ಒಂದೇ ಒಂದು ಉದ್ದೇಶಕ್ಕೋಸ್ಕರವಾಗಿ. ಏನಾಗಿದೆ ಆ ಉದ್ದೇಶ? ಏನಾಗಿತ್ತು ಆ ಉದ್ದೇಶ? ಯೋಹಾನನು ತನ್ನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ತಂದೆಯಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟದ್ದರ ಕುರಿತಾಗಿ ಬಹಳ ಸ್ಪಷ್ಟವಾಗಿ ಯೋಹಾನನು ಬರೆದಿರುವಂಥದ್ದಾಗಿ ನೋಡ್ತೇವೆ. ನಮ್ಮ ಸಂಡೇ ಸ್ಕೂಲ್ ಪ್ರಾಯದಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ನಮ್ಮ ಚಿಕ್ಕ ಪ್ರಾಯದಲ್ಲಿ ನಾವು ಕಂಠಪಾಠ ಮಾಡಿರುವಂತಹ ಒಂದು ದೇವರ ವಾಕ್ಯ. ಅದು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತಹ ಅಥವಾ ತಂದೆಯಾದ ದೇವರು ಈ ಯೇಸು ಕ್ರಿಸ್ತನನ್ನ ಮಾನವನ ರೂಪವನ್ನ ತಾಳಿ ಈ ಲೋಕಕ್ಕೆ ಕಳುಹಿಸಿದಂತಹ ಏಕೈಕ ಉದ್ದೇಶ ನಮ್ಮನ್ನು ಈ ಲೋಕದಲ್ಲಿ ಲೌಕಿಕವಾಗಿ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕಾಗಿ ಅಲ್ಲ. ನಮ್ಮನ್ನು ಈ ಲೋಕದಲ್ಲಿ ಯಾವುದಾದರೋ ಒಂದು ಸಭೆಯ ಸಂಸ್ಥೆಯ ನಿರ್ದೇಶಕರನ್ನಾಗಿ ಮಾಡುವುದಕ್ಕಾಗಿ ಅಲ್ಲ. ನಮ್ಮನ್ನು ಈ ಲೋಕದಲ್ಲಿ ಅತ್ಯಂತ ದೊಡ್ಡ ಸಭೆಯ ಸೇವಕರನ್ನಾಗಿ ಮಾಡುವುದಕ್ಕಾಗಿ ಅಲ್ಲ. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟಂತಹ ಏಕೈಕ ಉದ್ದೇಶ ಆತನನ್ನು ನಂಬುವ, ಅಂದರೆ ಯೇಸು ಕ್ರಿಸ್ತನನ್ನ ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂಬ ಉದ್ದೇಶದಿಂದ ಆತನು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ರೋಮಾಪತ್ರಿಕೆ 10ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಯೋಹಾನನ ಸುವಾರ್ತೆಯಲ್ಲಿ ಅದೇ ಬರೆಯಲ್ಪಟ್ಟಿರುವುದು. ಆತನನ್ನು ನಂಬುವ, ಯಾರನ್ನು ನಂಬುವ? ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನೀನು ನಂಬುವಂತಹ ಪ್ರತಿಯೊಬ್ಬರಿಗೆ ದೇವರು ನಿತ್ಯ ಜೀವವನ್ನ, ಈ ನಿತ್ಯ ಜೀವವನ್ನ, ನಿತ್ಯತ್ವವನ್ನ ಕಳೆಯುವಂತಹ ಸ್ಥಳವಾಗಿದೆ ಪರಲೋಕ. ಈ ಲೋಕ ನಶ್ವರವಾದ ಲೋಕ, ಈ ಶರೀರ ನಶ್ವರವಾದ ಶರೀರ. ಈ ನಶ್ವರವಾದ ಲೋಕದಲ್ಲಿ, ನಶ್ವರವಾದ ಶರೀರದಲ್ಲಿ ಜೀವಿಸುವಂತಹ ನಾವುಗಳು ದೇವರು ನಮಗೋಸ್ಕರವಾಗಿ ನಿತ್ಯತ್ವದಲ್ಲಿ ಸಿದ್ಧ ಮಾಡಿರುವಂತಹ ಆ ಪರಲೋಕಕ್ಕೋಸ್ಕರ
ನಂತರವಾಗಿ ಈ ಲೋಕದಲ್ಲಿ ಜೀವಿಸುವಂಥವರಾಗಿರಬೇಕು. ಇದು ದೇವರು ನಮ್ಮ ಕುರಿತಾಗಿ ಲೋಕಾದಿಯ ಮುಂಚೆಯೇ ಸಿದ್ಧ ಮಾಡಿಟ್ಟಿದ್ದಂತಹ ಒಂದು ಪದ್ಧತಿ. ದೇವರು ನಮ್ಮ ಕುರಿತಾಗಿ ಸಿದ್ಧ ಮಾಡಿದಂತಹ ಪದ್ಧತಿ ನಮ್ಮ ಈ ಲೋಕ ಯಾತ್ರೆಯಲ್ಲಿ ಈ ಲೋಕದ ಮಾಲಿನ್ಯಗಳಿಂದ ನಾವು ದೂರವಾಗಿ ಕರ್ತನು ನಿರ್ದೇಶಿಸಿರುವಂತಹ ಪವಿತ್ರತೆಯಲ್ಲಿ ಜೀವಿಸಿ ಈ ಲೋಕದ ಆಯುಸ್ಸು ಮುಗಿದ ನಂತರವಾಗಿ ನಿತ್ಯತ್ವದಲ್ಲಿ ಆತನ ಸಂಗಡ ವಾಸಿಸಬೇಕೆಂಬುದು ಆಗಿದೆ. ಆದರೆ ಇಂದು ಅನೇಕರು ಪ್ರಸಂಗಿಸುವಂಥದ್ದು, ಅನೇಕರು ನಂಬುವಂಥದ್ದು, ದೇವರು ನನ್ನನ್ನ ಈ ಲೋಕದಲ್ಲಿ ಹಾಕಿಟ್ಟಿರುವಂಥದ್ದು ಈ ಲೋಕದಲ್ಲಿ ಪಾಸ್ತಿಗಳನ್ನು ಸಂಪಾದಿಸಿ ದೊಡ್ಡ ಸಭೆಯ ಪಾದರಿಯಾಗಿ ಜೀವಿಸಬೇಕೆಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿ ಯೇಸು ಸ್ವಾಮಿ ಆ ಐಶ್ವರ್ಯವಂತನಿಗೆ ಹೇಳಿದಂತಹ ಒಂದು ಮಾತು, ನೀನು ಈ ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರೆ ನಿನ್ನ ಆತ್ಮ ನಷ್ಟಪಟ್ರೆ, ನೋಡಿ, ಆತ್ಮ ನಷ್ಟಪಟ್ರೆ ಪ್ರಾಣ ಹೆಂಗಿದ್ರು ನಷ್ಟವಾಗ್ತದೆ ಪ್ರಿಯರೇ. ಆತ್ಮ ನಷ್ಟಪಟ್ರೆ ನಿನಗೇನು ಪ್ರಯೋಜನ? ಅದು ಒಬ್ಬ ಐಶ್ವರ್ಯವಂತನ ಕುರಿತಾಗಿ ಹೇಳಿರುವಂಥದ್ದು. ನಾವು ಅದೊಂದು ಬೇರೊಂದು ರೀತಿಯಲ್ಲಿ ಚಿಂತಿಸುವ, ನಾವು ಈ ಲೋಕದಲ್ಲಿ ದೇವರಿಗೋಸ್ಕರವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ, ದೊಡ್ಡ ದೊಡ್ಡ ಕೂಟಗಳನ್ನು ನಡೆಸಿ, ದೊಡ್ಡ ದೊಡ್ಡ ಸಭೆಯ ಸೇವಕರಾಗಿ ನಾವು ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ನಮಗೆ ಯಾವ ಪ್ರಯೋಜನ? ದೇವರ ಉದ್ದೇಶ ಈ ಲೋಕದಲ್ಲಿ ನಮಗೆ ಏನನ್ನಾದರೂ ಕೊಡಬೇಕೆಂಬುದಾಗಿ ಅಲ್ಲ. ಈ ಲೋಕದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಬದುಕುವುದಕ್ಕೆ ಬೇಕಾದಂಥದ್ದು ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆದರೆ ಇವತ್ತು ನಮ್ಮ ನೋಟ, ನಮ್ಮ ಗುರಿ ದೇವರು ಕೊಡುವಂಥದ್ದರ ಮೇಲೆ ಅಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ಎಷ್ಟು ಹೆಚ್ಚಾಗಿ ಸಂಪಾದಿಸಬಹುದು ಎಂಬ ಉದ್ದೇಶದಿಂದ ವ್ಯವಹಾರ ಮಾಡುವಂತಹ ವ್ಯಕ್ತಿ ಲಾಭಕ್ಕೋಸ್ಕರವಾಗಿ ವ್ಯವಹಾರವನ್ನು ಮಾಡ್ತಾನೆ. ವ್ಯವಸಾಯ ಮಾಡುವಂತಹ ವ್ಯಕ್ತಿ ಲಾಭಕ್ಕೋಸ್ಕರ ವ್ಯವಸಾಯವನ್ನ ಮಾಡ್ತಾನೆ. ಕೆಲಸ ಮಾಡುವಂತಹ ವ್ಯಕ್ತಿ ಲಾಭಕ್ಕೋಸ್ಕರವಾಗಿ ಕೆಲಸವನ್ನ ಮಾಡ್ತಾನೆ. ಇವತ್ತು ದೇವರ ಸೇವೆಯನ್ನ ಮಾಡುವಂತಹ ನಾವುಗಳು ಸಹ ಲಾಭಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇವೆ. ದೇವರ ಪದ್ಧತಿಯಿಂದ ನಾವು ದೂರವಾಗಿ ನಮ್ಮ ಪದ್ಧತಿಗೆ ಅನುಗುಣವಾಗಿ ದೇವರನ್ನ ತಿರುಗಿಸುವಂತವರಾಗಿದ್ದೇವೆ. ಇದು ನಗ್ನವಾದ ಸತ್ಯ. ದೇವರ ಪದ್ಧತಿ ಅನ್ನುವಂಥದ್ದು ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು ಎಂಬುದಾಗಿ. ನೋಡಿ, ಯೇಸು ಸ್ವಾಮಿಯ ಸೇವೆಯ ಪ್ರಾರಂಭ ಸಂದೇಶ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 17ನೇ ವಾಕ್ಯ. ಎಂದಿನಿಂದ ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವಾಗಿ ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ 40 ದಿವಸ ಅಡವಿಯಲ್ಲಿ ತನ್ನ ಸಮಯವನ್ನ ಕಳೆದು ಆತನು ಜೆಬುಲೋನ್ ಸೀಮೆ, ನೆಫ್ತಾಲೀಮ್, ಯೋರ್ದಾನ್ ಕಡಗಿರುವ ಸೀಮೆಗಳ ಸ್ಥಳಗಳಿಗೆ ಬಂದು
ಆ ಸ್ಥಳದಲ್ಲಿ ಅಂದಿನಿಂದ ಹೀಗೆ ಪ್ರಸಂಗಿಸುವುದಕ್ಕೆ ಪ್ರಾರಂಭಿಸಿದ. ಆತನ ಪ್ರಸಂಗವು ಇದಾಗಿತ್ತು: ದೇವರ ಪರಲೋಕ ರಾಜ್ಯವು ಸಮೀಪಿಸಿತು. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಅಟ್ ಹ್ಯಾಂಡ್. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅದಕ್ಕಿಂತಲೂ ಮುಂಚಿತವಾಗಿ ಯೇಸುವಿಗಾಗಿ ದಾರಿಯನ್ನ ಸಿದ್ಧ ಮಾಡುವುದಕ್ಕೆ ಕಳುಹಿಸಲ್ಪಟ್ಟಂತಹ ಸ್ನಾನಿಕನಾದ ಯೋಹಾನನು ಯೂದಾಯದ ಅಡವಿಯಲ್ಲಿ ಹೀಗೆ ಸಾರುವುದಕ್ಕೆ ಪ್ರಾರಂಭಿಸಿದ: ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಪ್ರಿಯರೇ, ನಾವು ಪರಲೋಕವನ್ನ ಬಾಧ್ಯವಾಗಿ ಹೊಂದಿಕೊಳ್ಳಬೇಕಾದರೆ ನಾವು ಮಾಡಬೇಕಾಗಿರುವಂತಹ ಕಾರ್ಯ, ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದರೆ ಈ ಲೋಕದ ಆಶಾಪಾಶಗಳಿಂದ ಬೇರ್ಪಟ್ಟು ನಮ್ಮ ಕರ್ತನು ನಿರ್ದೇಶಿಸಿರುವಂತಹ ನಿರ್ದೇಶನಕ್ಕೆ ಅನುಗುಣವಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ. ಪರಲೋಕಕ್ಕೆ ಅಥವಾ ಕರ್ತನ ಬರುವಿಕೆಗೆ ನಾವು ಸಿದ್ಧರಾಗುವಂಥದ್ದು. ಕರ್ತನ ಬರುವಿಕೆಗೆ ನಾವು ಸಿದ್ಧರಾಗುವಂಥದ್ದು ಎಂಬ ವಿಷಯವನ್ನ ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಪರಲೋಕ ರಾಜ್ಯವನ್ನ, ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ ಎಂಬ ವಿಚಾರವನ್ನ ನಾವು ಒಂದು ಸಾರಿ ಮನನ ಮಾಡಿಕೊಳ್ಳಬೇಕಾಗಿರುವಂಥದ್ದು ಪ್ರಾಮುಖ್ಯ. 1 ಕೊರಿಂಥ 6ನೇ ಅಧ್ಯಾಯದ 7ರಿಂದ 11 ವಾಕ್ಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ, ಇದು ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯಲ್ಲಿರುವ ವಿಶ್ವಾಸಿಗಳಿಗೆ ಈ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಕೆಲವು ಪಟ್ಟಿಗಳನ್ನ ಮಾಡುವಂತದ್ದಾಗಿ ನೋಡುತ್ತೇವೆ. ಅಲ್ಲಿ ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ, ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅದರ 7ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ಅನ್ಯಾಯಗಾರನು ದೇವರ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ. ಅನ್ಯಾಯಗಾರನು, ಏನು ಅನ್ಯಾಯ? ಅಂದು ಕೊರಿಂಥ ಸಭೆಯಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿ, ಸಹೋದರರ ಮಧ್ಯದಲ್ಲಿ ಕಲಹಗಳು ಇದ್ದವು. ಆಸ್ತಿಯ ವಿಚಾರದಲ್ಲಿ ಆಗಿರಬಹುದು, ಇನ್ನು ಇತರೆ ವಿಚಾರಗಳಲ್ಲಿ ಆಗಿರಬಹುದು. ಇಂತಹ ಕಲಹಗಳು ಇದ್ದಂತಹ ಸಂದರ್ಭದಲ್ಲಿ ಯಾರ ಮಧ್ಯದಲ್ಲಿ? ದೇವರ ಮಕ್ಕಳ ಸಹೋದರರ ಮಧ್ಯದಲ್ಲಿ. ಅವರು ಏನು ಮಾಡಿದ್ರು? ಲೌಕಿಕವಾದ ನ್ಯಾಯಾಧಿಪತಿಗಳ ಮುಂದೆ ತಮ್ಮ ಫಿರ್ಯಾದಿಗಳನ್ನು ಸಲ್ಲಿಸಿದರು. ಇದರ ಕುರಿತಾಗಿ ತಿಳುವಳಿಕೆಯನ್ನ, ಇದರ ಕುರಿತಾಗಿ ಅರಿತಂತಹ ಪೌಲನು ಕೊರಿಂಥದಲ್ಲಿರುವ ವಿಶ್ವಾಸಿಗಳಿಗೆ ಬರೆಯುವಂಥದ್ದು, ಅನ್ಯಾಯಗಾರನು ಅಂದ್ರೆ ತನ್ನದಲ್ಲದ ಸೊತ್ತನ್ನು ತನ್ನದೆಂದು ಸುಳ್ಳಾಗಿ ಹೇಳಿ ತನ್ನ ಸಹೋದರನ ಮೇಲೆ ಫಿರ್ಯಾದಿ ಕೊಟ್ಟವನು ಅನ್ಯಾಯಗಾರನು.
ಸೊ ಇಂಥ ಅನ್ಯಾಯಗಾರರು ದೇವರ ರಾಜ್ಯವನ್ನ ಪ್ರವೇಶಿಸುವುದಿಲ್ಲ. ಕ್ರೈಸ್ತರಾದ ನಾವುಗಳು ನೆನೆಸುವಂಥದ್ದು ಪ್ರತ್ಯೇಕವಾಗಿ ಈ ನಮ್ಮ ಗುಂಪಿನವರು, ನಾವಲ್ಲದೆ ಬೇರೆ ಯಾರು ಪರಲೋಕ ರಾಜ್ಯವನ್ನ ಸೇರೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಕೆಲವು ವ್ಯಕ್ತಿಗಳ ಹೆಸರನ್ನ ಸಾಮಾಜಿಕವಾಗಿ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡಿರುವಂತಹ ವ್ಯಕ್ತಿಗಳ ಹೆಸರನ್ನ ಹೆಸರಿಸಿ ಹೇಳ್ತೇವೆ, ಇವರು ಹೋಗೋದಿಲ್ಲ, ಅವರು ಹೋಗೋದಿಲ್ಲ, ಅವರು ಹೋಗೋದಿಲ್ಲ. ಆದರೆ ಇಲ್ಲಿ ಪೌಲ ಹೇಳ್ತಾ ಇರುವಂಥದ್ದು ತನ್ನ ಸಹೋದರನ ಆಸ್ತಿಯ ಮೇಲೆ ಕಣ್ಣಿಟ್ಟು. ನೋಡಿ, ಯೇಸು ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಆಜ್ಞೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಆಜ್ಞೆ, ಆಶಿಸಬಾರದು. ಡು ನಾಟ್ ಕವಚಸ್. ಮತ್ತೊಬ್ಬನ ವಸ್ತುಗಳನ್ನ, ಮತ್ತೊಬ್ಬನ ಆಸ್ತಿಯನ್ನ ಆಶಿಸಬಾರದು. ಸೊ ಈ ರೀತಿ ಆಶಿಸುವಂತಹ ಸಂದರ್ಭದಲ್ಲಿ ಅದನ್ನು ಪಡಕೊಳ್ಳಬೇಕೆಂಬ ಉದ್ದೇಶದಿಂದ ಅವನಿಗೆ ವಿರೋಧವಾಗಿ ಸುಳ್ಳಾದ ಕಾರ್ಯಗಳನ್ನು ಓರಿಸಿ ಅದನ್ನ ಪಡಕೊಳ್ಳುವಂಥದ್ದು. ಇಲ್ಲಿ ಪೌಲನು ಹೇಳುವಂಥದ್ದು, ಅನ್ಯಾಯಗಾರನು ದೇವರ ರಾಜ್ಯಕ್ಕೆ ಬಾಧ್ಯನಾಗೋದಿಲ್ಲ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳುವ ಪ್ರಿಯರೇ, ನಮ್ಮಲ್ಲಿ ಈ ಸ್ವಭಾವಗಳು ಉಂಟೋ ಒಮ್ಮೆ ಯೋಚನೆ ಮಾಡಿ ನೋಡಿ. ಆಮೇಲೆ ಅದರ ಕೆಳಗೆ ಪಟ್ಟಿಗಳನ್ನು ನಾವು ನೋಡ್ತೇವೆ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು, ಹೀಗೆ ಸುಮಾರು 9 ವಿಧವಾದ ಜನರ ಗುಂಪನ್ನ ಹೆಸರಿಸಿ ಪೌಲನು ಹೇಳುವಂಥದ್ದು, ಇವರ್ಯಾರು ದೇವರ ರಾಜ್ಯವನ್ನ ಹೊಂದೋದಿಲ್ಲ, ಸೇರೋದಿಲ್ಲ ಎಂಬುದಾಗಿ. ಇದೇ ಪೌಲನು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯದ 19ರಿಂದ 20 ವಾಕ್ಯದಲ್ಲಿ ಅಲ್ಲೂ ಸಹ ಯಾರು ದೇವರ ರಾಜ್ಯವನ್ನ ಸೇರೋದಿಲ್ಲ ಎಂಬ ಒಂದು ಪಟ್ಟಿಯನ್ನ ಮಾಡುವಂಥದ್ದಾಗಿ ನೋಡುತ್ತೇವೆ. ಕೊರಿಂಥದಲ್ಲಿ ಹೇಳಲ್ಪಟ್ಟಂತಹ ಪಟ್ಟಿಯಲ್ಲಿ ಕೆಲವು ಪಟ್ಟಿಗಳು ಇದರಲ್ಲೂ ಸಹ ನಾವು ಕಾಣುವಂಥವರಾಗಿದ್ದೇವೆ. ಅದೇ ರೀತಿಯಲ್ಲಿ ಕೆಲವು ಎಕ್ಸ್ಟ್ರಾ ಪಟ್ಟಿಗಳ ಹೆಸರನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ. ಸೊ ಇಂತಹ ಸ್ವಭಾವವಿರುವಂಥವರು ಪರಲೋಕ ರಾಜ್ಯವನ್ನ ಸೇರೋದಿಲ್ಲ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಯೋಹಾನನು ಹೇಳುವಂಥದ್ದು, ಹೋಲೆಯಾದದ್ದು, ಅಸಹ್ಯವಾದದ್ದು, ಸುಳ್ಳಾದದ್ದು ಇವು ದೇವರ ರಾಜ್ಯವನ್ನು ಸೇರುವುದಿಲ್ಲ, ಪ್ರವೇಶಿಸುವುದಿಲ್ಲ. ನೋಡಿ, ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬ ಪಟ್ಟಿ 1 ಕೊರಿಂಥ 6, ಗಲಾತ್ಯ 5, ಪ್ರಕಟಣೆ 21 ಈ ಅಧ್ಯಾಯಗಳಲ್ಲಿ ಹಾಗೂ ಇನ್ನೂ ಅನೇಕ ಭಾಗಗಳಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಸೊ ಹೀಗಿರುವಾಗ ಯಾರು ದೇವರ ರಾಜ್ಯಕ್ಕೆ ಪ್ರವೇಶಿಸುತ್ತಾರೆ? ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, 20ನೇ ಅಧ್ಯಾಯ ಅದರ 14ನೇ ವಾಕ್ಯದಲ್ಲಿ, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವನು. ಅರ್ಥ,
ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಕಾಣೋದಿಲ್ಲವೋ ಅಂಥವರು ಪರಲೋಕ ರಾಜ್ಯವನ್ನ ಸೇರೋದಿಲ್ಲ. ನಾವು ಪರಲೋಕ ರಾಜ್ಯಕ್ಕೆ ಅಥವಾ ಕರ್ತನ ಬರುವಿಕೆಗೆ ನಾವು ಸಿದ್ಧರಾಗಬೇಕಾದರೆ ಮೊದಲು ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರಬೇಕಾಗಿದೆ. ಹೀಗಿರುವಾಗ ನಮ್ಮ ಜೀವಿತದಲ್ಲಿ ಕರ್ತನ ಬರುವಿಕೆಗೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಾಗ ನಾವು ಮಾಡಬೇಕಾದ ಕಾರ್ಯಗಳ ಕುರಿತಾಗಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಮಯದಲ್ಲಿ 70 ಮಂದಿ ಶಿಷ್ಯರನ್ನ ಆರಿಸಿಕೊಂಡು ಅವರನ್ನು ಮುಂದಾಗಿ ತಾನು ಹೋಗಬೇಕಾದಂತಹ ಹಳ್ಳಿಗಳಿಗೆ ಮುಂಚಿತವಾಗಿ ಕಳುಹಿಸಿಕೊಡುವಂಥದ್ದನ್ನು ನೋಡ್ತೇವೆ. ಹೀಗೆ ಕಳುಹಿಸಿಕೊಡುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರಿಗೆ ಅಧಿಕಾರವನ್ನು ಸಹ ಕೊಟ್ಟನು. ದೆವ್ವಗಳ ಮೇಲೆ, ರೋಗಗಳ ಮೇಲೆ ಅವರಿಗೆ ಅಧಿಕಾರವನ್ನ ಕೊಟ್ಟನು. ಹೀಗೆ ಈ 70 ಮಂದಿ ಇಬ್ಬಿಬ್ಬರಾಗಿ 35 ಸ್ಥಳಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅವರು ಹೋದಂತಹ ಸೇವೆ ಸಾರ್ಥಕವಾಗಿ ಮಾರ್ಪಟ್ಟಿತು. ಅಲ್ಲಿ ನಾವು ನೋಡುವಂಥದ್ದು, ಹೋದಂಥವರು ತಿರುಗಿ ಬಂದಾಗ ವಿ ಡೋಂಟ್ ನೋ ಹೌ ಮೆನಿ ಡೇಸ್ ದೇ ಟುಕ್, ಎಷ್ಟು ದಿನ ತೆಗೆದುಕೊಂಡ್ರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಹೋದಂಥವರು ತಿರುಗಿ ಬಂದಂತಹ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಅವರು ಬಂದರು. ಕಾರಣ, ಯೇಸುವಿನ ಹೆಸರನ್ನ ಹೇಳಿದಂತಹ ಸಂದರ್ಭದಲ್ಲಿ ದೆವ್ವಗಳು ಓಡೋಗ್ತಾ ಇದ್ವು. ಯೇಸುವಿನ ಹೆಸರಿನಲ್ಲಿ ರೋಗಿಗಳ ಮೇಲೆ ಕೈ ಇಡುವಂತಹ ಸಂದರ್ಭದಲ್ಲಿ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ತಾ ಇದ್ರು. ಒಂದೇ ದೃಷ್ಟಿಯಲ್ಲಿ ನೋಡುವಾಗ ಅತ್ಯದ್ಭುತವಾದ ಸೇವೆ, ಫಲಪ್ರದವಾದ ಸೇವೆ. ಹೋದಂತಹ ಯಾವ ಸ್ಥಳಗಳಲ್ಲಿಯೂ ಸಹ ನಿರಾಶೆಗೊಳ್ಳುವುದಕ್ಕೆ, ಅವಮಾನಗೊಳ್ಳುವುದಕ್ಕೆ ಅವಕಾಶವಾಗದೆ ಕೈ ಇಟ್ಟಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಜೀವಿತದಲ್ಲಿ ಬಿಡುಗಡೆಯನ್ನ ಪಡಕೊಂಡಂತಹ ನೋಡಿದಂತಹ ಶಿಷ್ಯರು ಬಹಳವಾಗಿ ಸಂತೋಷಪಟ್ಟರು. ಅವರು ಯೇಸು ಸ್ವಾಮಿಯ ಬಳಿಗೆ ಹೇಳ್ತಾ ಇದ್ದಾರೆ, ಸೊ ವಿ ಆರ್ ಸೋ ಹ್ಯಾಪಿ. ಯಾಕಂದ್ರೆ ನಮ್ಮ ಸೇವೆ ಅದು ಸಾರ್ಥಕವಾದಂತಹ ಒಂದು ಸೇವೆ. ನೀನು ಕೊಟ್ಟಂತಹ ಅಧಿಕಾರ ಅದು ಶ್ರೇಷ್ಠವಾದಂತಹ ಅಧಿಕಾರ. ಇದರ ಮೂಲಕವಾಗಿ ನಾವು ಅನೇಕ ದೊಡ್ಡ ಕಾರ್ಯಗಳನ್ನು ದೇವರಿಗೋಸ್ಕರವಾಗಿ ಮಾಡಿದ್ದೇವೆ. ಆದರೆ ಇವೆಲ್ಲವನ್ನ ಕೇಳಿದಂತಹ ಯೇಸು ಅದರ 20ನೇ ವಾಕ್ಯದಲ್ಲಿ ಅವರಿಗೆ ಹೇಳುವಂಥದ್ದು, ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತದೆ ಎಂದು ಸಂತೋಷ ಪಡಿರಿ. ಒಬ್ಬ ಭಕ್ತನ ಸಂತೋಷ, ಈ ಲೋಕದಲ್ಲಿ ನಾನು ಸೇವೆಯಲ್ಲಿ ಅತ್ಯುನ್ನತವಾಗಿ ಪ್ರಜ್ವಲಿಸುತ್ತಿದ್ದೇನೆ ಎಂಬುದಾಗಿ ಅಲ್ಲ, ಅಥವಾ ನನ್ನ ಸೇವೆಯ ಮೂಲಕ ಸಾವಿರಾರು ಜನರು ಬಿಡುಗಡೆಯನ್ನ, ಸ್ವಸ್ಥತೆಯನ್ನ ಹೊಂದಿಕೊಳ್ಳುತ್ತಿದ್ದಾರೆ ಎಂಬುದಾಗಿ ಅಲ್ಲ. ಒಬ್ಬ ಭಕ್ತನ ಸಂತೋಷ ಅನ್ನುವಂಥದ್ದು ನನ್ನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ.
ಒಬ್ಬ ಭಕ್ತನ ಸಂತೋಷ, ನಾನು ಈ ಲೋಕದ ಯಾತ್ರೆಯನ್ನ ಮುಗಿಸುವಂತಹ ಸಂದರ್ಭದಲ್ಲಿ ನಾನು ಪರಲೋಕಕ್ಕೆ ಸೇರಲ್ಪಡ್ತೇನೆ ಎಂಬುದಾಗಿ. ಕರ್ತನಲ್ಲಿ ನಿದ್ರೆ ಹೊಂದಿರುವಂತಹ ಬಿಲ್ಲಿ ಗ್ರಾಮ್ ರವರು ಹೇಳಿರುವಂತಹ ಒಂದು ಮಾತು, ನಾನು ಈ ಲೋಕದಲ್ಲಿ ಆಬ್ಸೆಂಟ್ ಆಗುವಾಗ ಐ ವಿಲ್ ಪ್ರೆಸೆಂಟ್ ಇನ್ ಹೆವೆನ್. ಅದರ ಅರ್ಥ, ನಾನು ಈ ಲೋಕದಲ್ಲಿ ನನ್ನ ಜೀವಿತವನ್ನ ಮುಕ್ತಾಯಗೊಳಿಸುವ ಆ ಕ್ಷಣದಲ್ಲಿ ಪರಲೋಕದಲ್ಲಿ ನಾನು ಕಾಣಲ್ಪಡ್ತೇನೆ. ಆದುದರಿಂದಲೇ ಯೇಸು ಸ್ವಾಮಿ ಐಶ್ವರ್ಯವಂತನಿಗೆ ಹೇಳಿದ್ದು, ಒಬ್ಬ ವ್ಯಕ್ತಿ ಲೋಕವನ್ನೆಲ್ಲ ಸಂಪಾದಿಸಿ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ನೋಡಿ, ನಮ್ಮೆಲ್ಲರ ಮೂಲ ಗುರಿ ಎನ್ನುವಂಥದ್ದು, ಮತ್ತೆ ನಾನು ಹೇಳ್ತೇನೆ, ಕ್ರೈಸ್ತರಾದ ನಮ್ಮ ದೇವರ ಸೇವೆಯಲ್ಲಿ ಭಾಗಿಗಳಾಗಿರುವ ನಮ್ಮ ಗುರಿ ಅನ್ನುವಂಥದ್ದು ಈ ಲೋಕದಲ್ಲಿ ಏನನ್ನಾದರೂ ಹೊಂದಿಕೊಂಡಿದ್ದೇನೆ ಎಂಬುದಾಗಿ ಅಲ್ಲ. ನೋಡಿ, ನನ್ನ ತಂದೆ ಈ ಲೋಕವನ್ನು ಬಿಟ್ಟು ಅಗಲು ಹೋಗುವಂತಹ ಸಂದರ್ಭದಲ್ಲಿ ನನಗೆ ಕೇವಲ 13 ವರ್ಷ ಪ್ರಾಯ, ಏನೂ ಇರಲಿಲ್ಲ. ವಿ ಆರ್ ಇನ್ ದ ಪಿಟ್ ಲೆವೆಲ್. ಆದರೆ ದೇವರನ್ನ ಕರೆದದ್ದರ ಫಲವಾಗಿ ಇಲ್ಲಿಯ ತನಕ ದೇವರು ನಮ್ಮನ್ನು ಜೀವದಿಂದ ಉಳಿಸಿದ್ದಾನೆ. ಕೆಲವೊಮ್ಮೆ ನಮ್ಮ ತಂದೆ ಏನಾದರೂ ಸಂಪಾದನೆ ಮಾಡಿದ್ರೆ ಆ ಕಾಲದಲ್ಲಿ ಕಷ್ಟಪಡುವಂತಹ ಅವಶ್ಯಕತೆ ಬರ್ತಾ ಇರಲಿಲ್ಲ. ಆಹಾರ ಇಲ್ಲದೆ ಇರುವಂತಹ ಅವಸ್ಥೆಗಳು ಬರ್ತಾ ಇರಲಿಲ್ಲ. ಆದರೂ ಅನೇಕ ಸಂದರ್ಭಗಳಲ್ಲಿ ಕಷ್ಟಗಳ ಮೂಲಕ ಹಾದು ಹೋದಾಗ್ಯೂ ಆಹಾರಕ್ಕೆ, ವಸ್ತ್ರಕ್ಕೆ ನಾವು ಪರಿತಪಿಸಿದರೂ ಸಹ ದೇವರು ನಮ್ಮನ್ನು ಪರಿಪಾಲಿಸಿದರ ಫಲವಾಗಿ ಇಲ್ಲಿಗೆ 33-34 ವರ್ಷ ದಾಟಿ ಹೋಯ್ತು. 47-48 ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ದೇವರು ಕಾಪಾಡ್ದ. ಇವತ್ತು ಅನೇಕರು ತಮ್ಮ ಜೀವಿತದ ಗುರಿ ಅನ್ನುವಂಥದ್ದು ಲೌಕಿಕವಾಗಿ ಏನನ್ನಾದರೂ ಸಂಪಾದಿಸಬೇಕೆಂಬ ಉದ್ದೇಶದಿಂದ. ಸಂಪಾದಿಸುವಂಥದ್ದು ಕೆಟ್ಟದು ಎಂಬುದಾಗಿ ನಾನು ಹೇಳೋದಿಲ್ಲ. ಆದರೆ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಅತಿಯಾದರೆ ಅಮೃತ ವಿಷ ಆಗ್ತದೆ. ನಮ್ಮ ಇಹಲೋಕದ ಸಂಪಾದನೆ ನಮ್ಮನ್ನು ದೈವಿಕ ಮಾರ್ಗದಿಂದ, ದೈವಿಕ ಪದ್ಧತಿಯಿಂದ ನಮ್ಮನ್ನು ಅಗಲಿಸುವಂಥದ್ದಾಗಿದ್ದರೆ ಅದು ತಪ್ಪಾದದ್ದೇ. ಮತ್ತೊಂದು ಆವರ್ತಿ ಹೇಳ್ತೇನೆ, ಈ ಲೋಕದ ಸಂಪಾದನೆಯ ಮಾರ್ಗಗಳು ನಮ್ಮನ್ನು ನಮ್ಮ ದೇವರ ಪದ್ಧತಿಯಿಂದ ನಮ್ಮನ್ನು ಅಗಲಿಸುವಂಥದ್ದಾಗಿದ್ದರೆ ಅದು ತಪ್ಪಾದ ಮಾರ್ಗವಾಗಿದೆ. ನಮ್ಮ ಗುರಿ, ಪ್ರತಿಯೊಬ್ಬ ಕ್ರೈಸ್ತನ ಗುರಿ, ಈ ಲೋಕದಲ್ಲಿ ಏನನ್ನಾದರೂ ಸಂಪಾದಿಸಬೇಕು ಎಂಬುದಾಗಿ ಆಗಿರಬಾರದು. ಬದಲಾಗಿ ಪರಲೋಕ. ನೋಡಿ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತಾನು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಒಂದು ಮಾತು, 14ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ.
ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ತಾನು ಶ್ರಮೆಯನ್ನ ಅನುಭವಿಸಿ ಪರಲೋಕಕ್ಕೆ ಒಯ್ಯಲ್ಪಡುತ್ತೇನೆ ಎಂಬ ಸಂದೇಶವನ್ನ ಶಿಷ್ಯರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಶಿಷ್ಯರು ಗಲಿಬಿಲಿಗೊಂಡ್ರು. ಯಾಕೆಂದ್ರೆ ಶಿಷ್ಯರು ನೆನೆಸಿದಂಥದ್ದು ಯೇಸು ಕ್ರಿಸ್ತನು ಮಸ್ಸೀಯನು ಈ ಸಂದರ್ಭದಲ್ಲಿಯೇ ತನ್ನ ರಾಜ್ಯವನ್ನ ಸ್ಥಾಪಿಸುತ್ತಾನೆ ಎಂಬುದಾಗಿ. ನೋಡಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು. ನೀನು ಈಗಲೇ ದೇವರ ರಾಜ್ಯವನ್ನ ಸ್ಥಾಪಿಸ್ತೀಯ ಎಂಬುದಾಗಿ. ನೋಡಿ, ಅವರೆಲ್ಲರ ಗುರಿ ಐಹಿಕವಾದ ದೇವರ ರಾಜ್ಯ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ಐಹಿಕವಾಗಿರುವಂತಹ ರಾಜ್ಯದ ಕುರಿತಾಗಿ ಅಲ್ಲ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಅಂದ್ರೆ ಯೇಸು ಸ್ವಾಮಿಯ ತಂದೆಯಾದ ದೇವರ ಒಂದು ದೈವಿಕವಾದ ಪದ್ಧತಿ ಅನ್ನುವಂಥದ್ದು ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಾಗಿ ಜೀವಿಸುವಂತಹ ಪ್ರತಿಯೊಬ್ಬರು ತಮ್ಮ ಈ ಲೋಕ ಯಾತ್ರೆಯ ತದನಂತರವಾಗಿ ಯೇಸು ಕ್ರಿಸ್ತನ ಸಂಗಡ ಜೀವಿಸಬೇಕೆಂಬುವಂಥದ್ದಾಗಿತ್ತು. ಇದಕ್ಕೋಸ್ಕರವಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥದ್ದು ನಮ್ಮನ್ನು ಈ ಲೌಕಿಕ ವಿಚಾರದಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಹಾಗೆ ಈ ಲೌಕಿಕವಾಗಿ ಜನರನ್ನು ಐಶ್ವರ್ಯವಂತರಾಗಿ ಮಾಡಬೇಕಾಗಿದ್ರೆ ಯೇಸು ಸ್ವಾಮಿಯ ಮಾನವ ಜನನದ ಅವಶ್ಯಕತೆ ಇರಲಿಲ್ಲ. ದೇವರು ಅಬ್ರಹಾಮನನ್ನ ಕರೆದಾಗ ಅಬ್ರಹಾಮನ ದೇವರು ಲೌಕಿಕವಾಗಿ ಆಶೀರ್ವಾದ ಮಾಡ್ದ. ಯೋಬನ ಕುರಿತಾಗಿ ನೋಡುವಂಥದ್ದು, ಯೋಬನು ಐಶ್ವರ್ಯವಂತನಾಗಿದ್ದ. ಆದರೆ ನಮ್ಮನ್ನು ದೇವರು ಆಧ್ಯಾತ್ಮಿಕವಾಗಿ ಐಶ್ವರ್ಯವಂತರನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ಆತನು ಮಾನವ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದಂತವನಾಗಿದ್ದಾನೆ. ಇದು ಅನೇಕರು ತಮ್ಮ ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಯೇಸುವನ್ನ ಲೌಕಿಕವಾದ ಆಶೀರ್ವಾದದ ಕಾರಣಕರ್ತನು ಎಂಬುದಾಗಿ ಚಿತ್ರಿಸುವಂಥದ್ದಾಗಿ ನೋಡ್ತೇವೆ. ಯಥಾರ್ಥವಾದ ಸುವಾರ್ತೆಗೆ ಬದಲಾಗಿ ಸ್ವಾರ್ಥತೆಯಿಂದ ಸ್ವಲಾಭದಿಂದ ಸುವಾರ್ತೆಯನ್ನ ಸಾರುವಂತಹ ಜನಸಮೂಹ ನಮ್ಮ ಸುತ್ತಲೂ ಇರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನಾನಿರುವಲ್ಲಿ ನೀವಿರಬೇಕು. ಇದಕ್ಕೋಸ್ಕರವಾಗಿ ನಾನೇನ್ ಮಾಡಿದ್ದೇನೆ, ನಿಮ್ಮನ್ನ ಆರಿಸ್ಕೊಂಡಿದ್ದೇನೆ. ಪ್ರಿಯರೇ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 35-40 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಒಂದು ಕಾರ್ಯ. ಅಲ್ಲಿ ನಾವು ನೋಡುವಂಥದ್ದು, ನೀವು ಯಾವಾಗಲೂ ಎಚ್ಚರವಾಗಿರಬೇಕು. 36ನೇ ವಾಕ್ಯ ಹೇಳ್ತಾ ಇದೆ, ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನು ಎಂದು ಅವನನ್ನು ಎದುರು ನೋಡುವ ಮನುಷ್ಯರಂತಿರ್ರಿ. ದೇವರ ಬರೋಣಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ಕ್ಷಣ ದೇವರು ನಮಗೆ ಕೊಟ್ಟಿದ್ದಾನೆ, ಮುಂದಿನ ಕ್ಷಣ ನಮ್ಮದಲ್ಲ. ಆಗಿರುವಾಗ ಈ ಕ್ಷಣದಲ್ಲಿ ನಾವು ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಈ ವಾಕ್ಯಗಳನ್ನು ಓದುವಂತಹ ಸಂದರ್ಭದಲ್ಲಿ ನಾವು ನೋಡುತ್ತೇವೆ, 2 ಕಾರ್ಯಗಳು ನಾವು ನೋಡ್ತೇವೆ. ನಾವು ಸಿದ್ಧರಾಗಿರಬೇಕು ಅಂದ್ರೆ ದೇವರು ನಿಯೋಜಿಸಿರುವ ರೀತಿಯಲ್ಲಿ ನಾವು ಪವಿತ್ರತೆಯಲ್ಲಿ ಜೀವಿಸುವಂತವರಾಗಿರಬೇಕು ಎಂಬುದಾಗಿ.
ಸೊ ಅದೇ ರೀತಿಯಾಗಿ ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ದೇವರು ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ. ನೋಹನ ಕಾಲದಲ್ಲಿ ಸಂಭವಿಸಿದ ಜಲಪ್ರಳಯ ಬರುವುದಕ್ಕಿಂತ ಮುಂಚಿತವಾಗಿ ಜನರು ತಿನ್ನುತ್ತಾ ಕುಡಿಯುತ್ತಾ ಸಂತೋಷ ಪಡ್ತಾ ಇದ್ರು. ತಿನ್ನುವುದು, ಕುಡಿಯುವುದು, ಸಂತೋಷ ಪಡುವುದು ದೈವಿಕ ಪದ್ಧತಿಗೆ ವಿರುದ್ಧವಾಗಿ ಎಂಬುದಾಗಿ ಅಲ್ಲ, ಆದರೆ ದೈವಿಕ ನಿಯಮಗಳಿಗೆ ಅನುಗುಣವಾಗಿ ತಿಂದು ಕುಡಿದು ನಾವು ದೇವರನ್ನ ಮಹಿಮೆ ಪಡಿಸುವಂತವರಾಗಿರಬೇಕು. ಮೋಶೆಯ ನಾಯಕತ್ವದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನ ಐಗುಪ್ತದಿಂದ ಬಿಡುಗಡೆ ಮಾಡಿ ಅವರನ್ನು ಸೀನಾಯಿ ಪರ್ವತದ ತಳಭಾಗದಲ್ಲಿ ತಂದು ನಿಲ್ಲಿಸಿದ ನಂತರ ಯೆಹೋವನು ಮೋಶೆಗೆ ದಶಾಜ್ಞೆಯನ್ನ ಕೊಡುವುದಕ್ಕೋಸ್ಕರವಾಗಿ ಬೆಟ್ಟವನ್ನ ಹತ್ತುವುದಕ್ಕೆ ಹೇಳಿದ. ಪರ್ವತವನ್ನ ಹತ್ತಿದ ಮೋಶೆ ಸರಿಸುಮಾರು 40 ದಿವಸ ದೇವರ ಸಂಗಡ ಪರ್ವತದಲ್ಲಿ ವಾಸಿಸಬೇಕಾಗಿ ಬಂದಿತು. ಈ 40 ದಿವಸದ ಈ ಸಂದರ್ಭದಲ್ಲಿ ಇಸ್ರಾಯೇಲ್ ಜನರು ಆರೋನನ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ನಮ್ಮನ್ನು ಕರೆತಂದಂತಹ ಮೋಶೆ ಏನಾದರೂ ನಮಗೆ ಗೊತ್ತಿಲ್ಲ, ಈಗ ನಮಗೆ ಮುಂದಾಗಿ ಹೋಗುವುದಕ್ಕೆ ಒಂದು ದೇವರ ಅವಶ್ಯಕತೆ ಇದೆ. ಅಲ್ಲಿ ನಾವು ನೋಡುವಂಥದ್ದು ಆರೋನನು ಅವರ ಬಳಿಯಲ್ಲಿದ್ದಂತಹ ಚಿನ್ನದ ಒಡವೆಗಳನ್ನು ತೆಗೆದುಕೊಂಡು ಅದನ್ನ ಬೆಂಕಿಯಲ್ಲಿ ಹಾಕಿ ಅದಕ್ಕೆ ಒಂದು ಬಸವನ ರೂಪವನ್ನ ಕೊಟ್ಟ. ಯಾವಾಗ ಈ ಬಸವನ ರೂಪವನ್ನ ಕಂಡಂತಹ ಇಸ್ರಾಯೇಲರು ಅಲ್ಲೇನ್ ಮಾಡಿದ್ರು, ಅವರು ಉಲ್ಲಾಸ ಪಡುವುದಕ್ಕೆ ಪ್ರಾರಂಭಿಸಿದರು. ದೈವಿಕವಾದ ನಿಯಮಗಳಿಗೆ ವಿರೋಧವಾಗಿ ದೇವರು ಹೇಳದೆ ಇರುವ ರೀತಿಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. ತಿನ್ನುವುದು, ಕುಡಿಯುವುದು ದೈವಿಕ ಪದ್ಧತಿಗೆ ವಿರೋಧ ಎಂಬುದಾಗಿ ಎಲ್ಲ ಪ್ರಿಯರೇ, ಆದರೆ ಯಾವುದಕ್ಕೋಸ್ಕರವಾಗಿ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಇಲ್ಲಿ ನಾವು ನೋಡುವಂಥದ್ದು ನೋಹನ ಕಾಲದಲ್ಲಿ ಮನುಷ್ಯರ ಕೆಟ್ಟತನವು ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಮನುಷ್ಯರನ್ನು ಉಂಟು ಮಾಡಿದ್ದಕ್ಕಾಗಿ ದೇವರು ನೊಂದನು ಎಂಬುದಾಗಿ ನಾವು ನೋಡುತ್ತೇವೆ. ಅದರ 6ನೇ ವಾಕ್ಯದಲ್ಲಿ ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಅರ್ಥ, ಅವರು ಎಷ್ಟರ ಮಟ್ಟಿಗೆ ದೈವಿಕವಾದ ಪದ್ಧತಿಗಳಿಗೆ ವಿರೋಧವಾಗಿ ಜೀವಿಸಿದರು ಎಂಬುದಾಗಿ ಅರ್ಥೈಸಬಹುದು. ತಾನು ಉಂಟು ಮಾಡಿದ ಮರಗಿಡಗಳ ಕುರಿತಾಗಿ ದೇವರಿಗೆ ಪಶ್ಚಾತ್ತಾಪ ಆಗಲಿಲ್ಲ. ತಾನು ಉಂಟು ಮಾಡಿದ ಪಶು ಪಕ್ಷಿಗಳ ಕುರಿತಾಗಿ ದೇವರಿಗೆ ಪಶ್ಚಾತ್ತಾಪ ಆಗಲಿಲ್ಲ. ಆದರೆ ತಾನು ತನ್ನ ಸ್ವರೂಪದಲ್ಲಿ, ತನ್ನ ಸಾರೂಪ್ಯದಲ್ಲಿ ತನ್ನೊಂದಿಗೆ ನಿತ್ಯ ನಿರಂತರವಾದ ಸಂಪರ್ಕವನ್ನ ಇಟ್ಟುಕೊಳ್ಳಬೇಕೆಂಬ ಉದ್ದೇಶದಿಂದ ಮಣ್ಣಿನಿಂದ ರೂಪಿಸಿ ಆ ಮಣ್ಣಿಗೆ ತನ್ನ ಜೀವ ಶ್ವಾಸವನ್ನ ಊದಿದಂತಹ ದೇವರು ಮನುಷ್ಯನ ಕೆಟ್ಟತನವನ್ನು ನೋಡಿದಾಗ ಹೃದಯದಲ್ಲಿ ನೊಂದುಕೊಂಡ. ಇವತ್ತು ಪ್ರಿಯರೇ, ನನ್ನನ್ನ ನೋಡಿ, ನಿನ್ನನ್ನ ನೋಡಿ ಯೇಸು ಕ್ರಿಸ್ತನು ನೊಂದುಕೊಳ್ತಾ ಇದ್ದಾನ. 2000 ವರ್ಷಗಳ ಹಿಂದೆ ಮಾನವ ರೂಪವನ್ನು ತಾಳಿ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳಿಗೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿದಂತಹ ಯೇಸು ಕ್ರಿಸ್ತನು ಇಂದು ಈ ಕ್ಷಣ ನನ್ನ ಜೀವಿತವನ್ನು ನೋಡಿ ಆತನು ನೊಂದ್ಕೊಳ್ತಾ ಇದ್ದಾನ. ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ರಿ. ಇಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿಲಿ ಹೇಳುವಂಥದ್ದು ನೋಡಿ. ಸೊ ಯಾವ ರೀತಿಯಾಗಿ ನೋಹನ ಕಾಲದಲ್ಲಿ ಜಲಪ್ರಳಯವು ಸಂಭವಿಸಿತೋ ಆ ಸಂದರ್ಭದಲ್ಲಿ ಜನರು ತಿನ್ನುತ್ತಾ ಕುಡಿಯುತ್ತಾ ಸಂತೋಷ ಪಡುವಂತವರಾಗಿದ್ದರು.
ನೋಡಿ, ಅದರ 37ನೇ ವಾಕ್ಯದಲ್ಲಿ ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನದಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ. ಸೊ ವಿ ನೋ ಸುಮಾರು 120 ವರ್ಷ ನೋಹನು ಆದಿಕಾಂಡದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಆಗ ದೇವರು ನೋಹನಿಗೆ ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ನಾನು ಎಲ್ಲವನ್ನು ಅಳಿಸಿ ಬಿಡ್ತೇನೆ, ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ. ಪ್ರಿಯರೇ, ಈ ಭೂಮಿಗೆ ದೇವರು ಒಂದು ಅಂತ್ಯವನ್ನು ಇಟ್ಟಿದ್ದಾನೆ. ನೋಹನು 120 ವರ್ಷ ನಾವೆಯನ್ನ ಕಟ್ಟುವುದರ ಮೂಲಕ ಸುವಾರ್ತೆಯನ್ನ ಸಾರಿದ ರೀತಿಯಲ್ಲಿ ಬರಲಿರುವ ಜಲಪ್ರಳಯದ ಕುರಿತಾಗಿ ಜನರಿಗೆ ತಿಳಿಸಿದಾಗ್ಯೂ ಯಾರೂ ನೋಹನ ಮಾತಿಗೆ ಕಿವಿಗೊಡಲಿಲ್ಲ. ಈ 21ನೇ ಶತಮಾನದಲ್ಲೂ ಸಂಭವಿಸುತ್ತಿರುವಂಥದ್ದು ಇದೇ ಆಗಿದೆ. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ದೇವರ ಮಕ್ಕಳೆಂಬ ಪದವಿಯನ್ನ ಪಡೆದುಕೊಂಡಿರುವ ನೀವುಗಳು ದೇವರ ವಾಕ್ಯಾನುಸಾರವಾಗಿ ಜೀವಿಸುತ್ತಿದ್ದೇವೆ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಅದೇ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 10 ಕನ್ನಿಕೆಯರ ಕುರಿತಾಗಿ ನಾವು ನೋಡ್ತೇವೆ. 5 ಜನ ಬುದ್ಧಿವಂತರು, 5 ಜನ ಬುದ್ಧಿ ಇಲ್ಲದವರು. ಬುದ್ಧಿವಂತ ಕನ್ನಿಕೆಯರು ಆರತಿಯನ್ನ ಅದರೊಂದಿಗೆ ಎಣ್ಣೆಯನ್ನ ಸಿದ್ಧಪಡಿಸಿಕೊಂಡ್ರು. ಬುದ್ಧಿ ಇಲ್ಲದವರು ಆರತಿ ಇತ್ತು, ದೀಪ ಉರಿತಿತ್ತು, ಆದರೆ ಎಣ್ಣೆ ಇಲ್ಲದೆ ಹೋಯ್ತು ಅವರ ಜೀವಿತದಲ್ಲಿ. ನಮ್ಮ ಜೀವಿತದಲ್ಲಿ ಮುಂದಿನ ವಾರ ಆಗಲಿ, ನಾನು ನನ್ನ ಜೀವಿತವನ್ನು ಕ್ರಮಪಡಿಸಿಕೊಳ್ತೇನೆ, ಇವತ್ತು ಈ ಒಂದು ವಾರ ಇದೇ ರೀತಿಯಾಗಿ ಜೀವಿಸೋಣ ಎಂಬುದಾಗಿ ಹೇಳುವಂತಹ ವ್ಯಕ್ತಿಗಳಾಗಿದ್ದೇವಾ? ಅನೇಕ ಸಂದರ್ಭಗಳಲ್ಲಿ ದೇವರಾತ್ಮನು ವಾಕ್ಯದ ಮೂಲಕವಾಗಿ ಒಂದು ಪವಿತ್ರವಾದ ಜೀವಿತದ ಆ ಪ್ರಾಮುಖ್ಯತೆಯ ಕುರಿತಾಗಿ ನಮಗೆ ಎಚ್ಚರಿಕೆಯನ್ನು ಪಡಿಸಿದಾಗ್ಯೂ ಆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗದೆ ಜೀವಿಸುವಂತವರಾಗಿದ್ದರೆ ನಾವು ಬುದ್ಧಿ ಇಲ್ಲದ ಕನ್ನಿಕೆಯರಿಗೆ ಹೋಲಿಕೆಯಾಗಿದ್ದೇವೆ ಎಂಬುದನ್ನು ಮರಿಬೇಡ್ರಿ. ಯಾರು ಸಿದ್ಧರಾಗಬೇಕಾಗಿರುವಂಥದ್ದು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಿರುವಂತಹ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಕರ್ತನ ಬರುವಿಕೆಗೋಸ್ಕರವಾಗಿ ತಾವು ಸಿದ್ಧರಾಗಿರಬೇಕು. ನಾವು ಸಿದ್ಧರಾಗಿದ್ದೇವಾ? ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಬೇಕಾಗಿದೆ ಪ್ರಿಯ ದೇವಜನರೇ. ಸೊ ಇಲ್ಲಿ ನಾವು ನೋಡುವಂಥದ್ದು 24ನೇ ಅಧ್ಯಾಯದಲ್ಲಿ ಪ್ರಳಯದ ನೀರು ಬಂದು ಎಲ್ಲವನ್ನು ಬಡಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದಾರಲ್ಲ, ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿ ಇರುವುದು. ನೆನೆಸದ ಗಳಿಗೆಯಲ್ಲಿ, ನಾವು ನೆನೆಸದೇ ಇರುವ ಗಳಿಗೆಯಲ್ಲಿ ನಮ್ಮ ಕರ್ತನು ಬರುವಂತವನಾಗಿದ್ದಾನೆ. ಹೀಗಿರುವಾಗ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ದೇವರ ಮಕ್ಕಳೆಂಬ ಪದವಿಯನ್ನು ಪಡೆದಿರುವ ನಾವುಗಳು ಸದಾ ಸಿದ್ಧರಿದ್ದೇವಾ? 1 ಥೆಸಲೋನಿಕ 4 ಅದರ 15, 16, 17 ವಾಕ್ಯ. ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಕ್ಕಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿಯ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿರುವ ನಾವುಗಳು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಮೇಘವಾಹನರೂಢನಾಗಿ ಪಕ್ಕನೆ ಒಯ್ಯಲ್ಪಡುವೆವು. ನೋಡಿ, ಇದು ದೇವರು ನಮಗೆ ಕೊಟ್ಟಿರುವಂತಹ ಒಂದು ಮಾರ್ಗಸೂಚಿ. ಸೊ ವಿ ಡೋಂಟ್ ನೋ when, where, but how. ಕರ್ತನು ತಾನೇ ಆಜ್ಞಾಘೋಷದೊಡನೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ,
ಬುದ್ಧಿವಂತರು ತಮ್ಮ ಆರ್ತಿಗಳ ಕೂಡ ಪಾತ್ರೆಯಲ್ಲಿ ಎಣ್ಣೆ ತಕ್ಕೊಂಡು ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇದೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. When the trumpet blown, ತುತ್ತೂರಿಯ ಧ್ವನಿ ಊದಿತ್ತು. ಎಲ್ಲರೂ ಎದ್ರು, ಬುದ್ಧಿ ಇಲ್ಲದವರು ಎದ್ರು. ಆದರೆ ಅವರ ಆರತಿಯು ಆರಿ ಹೋಗುತ್ತಿದ್ದರಿಂದ, ಎಣ್ಣೆಯು ಇಲ್ಲದ್ದರಿಂದ ಅವರು ತಾವು ಸಿದ್ಧರಾಗದೆ ಇದ್ದದ್ದರ ಫಲವಾಗಿ ಮದಲಿಂಗನ ಆ ಬರೋಣದಲ್ಲಿ ಅವರು ಕೈ ಬಿಡಲ್ಪಟ್ಟರು. 10ನೇ ವಾಕ್ಯ, ಮದಲಿಂಗನು ಬಂದನು, ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಗೆ ಹೋದರು, ಬಾಗಿಲು ಮುಚ್ಚಲಾಯಿತು. ಪ್ರಿಯರೇ, ಈ ಲೋಕದಲ್ಲಿ ಮಾತ್ರ ನಾವು ಕರ್ತನಿಗೋಸ್ಕರವಾಗಿ ಸಿದ್ಧರಾಗಬೇಕು. ನಮ್ಮ ಮರಣದ ನಂತರವಾಗಿ ಮಾಡುವಂತಹ ಯಾವ ಧಾರ್ಮಿಕ ವಿಧಿ ವಿಧಾನಗಳ ಮೂಲಕ ನಮ್ಮ ಆತ್ಮಗಳನ್ನ ದೇವರ ರಾಜ್ಯಕ್ಕೆ ತಲುಪಿಸುವುದಕ್ಕೆ ಸಾಧ್ಯವಿಲ್ಲ. ಇದು ಅನೇಕರು ನೆನೆಸುವಂಥದ್ದು. ದೊಡ್ಡ ದೊಡ್ಡ ಪಾದ್ರಿಗಳನ್ನ ಕರ್ಕೊಂಡು ಬಂದು ಧಾರ್ಮಿಕ ವಿಧಿ ವಿಧಾನಗಳನ್ನ ಮಾಡಿ ಮುಗಿಸಿದರೆ ಸತ್ತಂತಹ ವ್ಯಕ್ತಿಯ ಆತ್ಮವನ್ನ ತಳ್ಳಿ 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 ಮೇಲಕ್ಕೆ ಕರ್ಕೊಂಡು ಹೋಗ್ಬೋದು ಎಂಬುದಾಗಿ ಇಂಪಾಸಿಬಲ್. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 3ನೇ ಅಧ್ಯಾಯ. ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳಿದ್ದು, ನಾನು ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. 3ನೇ ವಾಕ್ಯ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಸೇರಲಾರನು. ಹೊಸದಾಗಿ ಹುಟ್ಟೋದು ಅಂದ್ರೆ ಹೊಸದಾಗಿ ಹುಟ್ಟಿದ ಅನುಭವದಲ್ಲಿ ಜೀವಿಸಿ ಮರಣಿಸಬೇಕು. ನಾವು ನೆನೆಸ್ತೇವೆ ಹೊಸದಾಗಿ ಹುಟ್ಟರೆ ಸಾಕು, ಹುಟ್ಟಿದ್ರೆ ಸಾಲದು. ಹುಟ್ಟಿದ ಮೇಲೆ ಏನು ಮಾಡಬೇಕು? ದೈನಂದಿನ ಜೀವಿತದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಬೇಕು. ಬೆಳವಣಿಗೆ ಹೊಂದಿ ಆ ಹೊಸ ಅನುಭವದಲ್ಲಿ ನಾವು ಮರಣಿಸುವುದಾದರೆ ಮಾತ್ರ ಪರಲೋಕ ರಾಜ್ಯವನ್ನ ಸೇರುವುದಕ್ಕೆ ಸಾಧ್ಯವಾಗ್ತದೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳುವ ಪ್ರಿಯ ದೇವ ಜನರೇ, ನೋಡಿ, ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಯಾರ್ಯಾರು ದೇವರ ರಾಜ್ಯವನ್ನು ಸೇರೋದಿಲ್ಲ, ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಳುಕೊಳ್ಳುವವರು, ನಾಚಿಕೆ ಗೇಡಿತನದವರು, ಮಾಟ ಮಾಡುವವರು, ಅಗೆತನ ಇಟ್ಟುಕೊಳ್ಳುವವರು, ಜಗಳ ಮಾಡುವವರು, ಹೊಟ್ಟೆ ಕಿಚ್ಚು ಇಟ್ಟುಕೊಳ್ಳುವವರು, ಸಿಟ್ಟು ಮಾದುವವರು, ಕಕ್ಷಭೇದ ಮಾಡುವವರು, ಭಿನ್ನಮತ ಮಾಡುವವರು, ಮತ್ಸಹ ಉಳ್ಳವರು, ಕುಡಿಕರು, ದುಂದತನ ಮಾಡುವಂಥವರು, ಓಲೆಯಾದಂಥವರು, ಅಸಹ್ಯವಾದಂಥವರು, ಸುಳ್ಳಾದಂಥವರು, ಇವರ್ಯಾರು ದೇವರ ರಾಜ್ಯವನ್ನು ಸೇರೋದಿಲ್ಲ. ದೇವರ ರಾಜ್ಯವನ್ನು ಸೇರಬೇಕಾದ್ರೆ ಈ ಲೋಕದಲ್ಲಿ ನಾವು ಪವಿತ್ರವಾದ ಜೀವಿತವನ್ನು ಜೀವಿಸಬೇಕು. ಪ್ರಿಯರೇ, ಕ್ರಿಸ್ತನ ಬರುವಿಕೆಗೆ ಸಿದ್ಧತೆ ಎಂಬುದಾಗಿ ಹೇಳುವಾಗ ಸತ್ತ ಮೇಲೆ ನಡೆಯುವಂತಹ ಧಾರ್ಮಿಕ ವಿಧಿ ವಿಧಾನಗಳಲ್ಲ. ಕರ್ತನ ಬರುವಿಕೆಗೆ ಸಿದ್ಧತೆ ಎಂಬುದಾಗಿ ಹೇಳುವಾಗ ಈ ಲೋಕದಲ್ಲಿ ನಾವು ಜೀವಿಸುವಾಗ ಕರ್ತನಿಗೋಸ್ಕರವಾಗಿ ಜೀವಿಸುವಂತವರಾಗಿರಬೇಕು. ನಾವು ಅದಕ್ಕೆ ಸಿದ್ಧರಾಗಿದ್ದೇವಾ? ಒಂದು ಸಾರಿ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಬೇಕಾಗಿದೆ. ಪ್ರಿಯರೇ, ನಮ್ಮ ಧಾರ್ಮಿಕ ವಿಧಿ ವಿಧಾನಗಳು, ನಾವು ಧಾರ್ಮಿಕವಾಗಿ ತೋರಿಸುವಂತಹ ಯಾವ ಆಚಾರ ವಿಚಾರಗಳು ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಿಲ್ಲ. ನಾವು ನೆನೆಸ್ತಾ ಇದ್ದೇವೆ, ನಾನು ಪ್ರತಿ ಭಾನುವಾರ ಆರಾಧನೆಗೆ ಹೋಗ್ತೇನೆ, ಪ್ರತಿ ಭಾನುವಾರ ಕಾಣಿಕೆಯನ್ನು ಕೊಡ್ತೇನೆ, ಧಾರ್ಮಿಕ ಆಚರಣೆಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಇದು ಯಾವುದು ಅಲ್ಲ ಪ್ರಿಯರೇ.
ಸಿದ್ಧರಾಗಿರಬೇಕು. ವಿ ಶುಡ್ ರೆಡಿ ಅಟ್ ಎನಿ ಮೂಮೆಂಟ್. ರೈಟ್ ನೌ ನನ್ನ ಜೀವಿತದ ಕೊನೆ ಕ್ಷಣವಾಗಿದ್ರೆ, ಈಗ ನನ್ನ ಉಸಿರು ಹೋದ್ರೆ ನಾನು ಅಲ್ಲಿ ಹೋಗಿ ರೆಡಿಯಾಗಿರಬೇಕು. ಸೊ ದಟ್ ಈಸ್ ವಾಟ್ ಇದೇ ದೇವರು ನಮ್ಮಿಂದ ಆಶಿಸುವಂಥದ್ದು. C.S. ಲೂಯಿಸ್ ಎಂಬ ದೈವ ಭಕ್ತ ಹೇಳಿದಂಥ ಒಂದು ಮಾತು, ಐ ಹ್ಯಾವ್ ಕಮ್ ಟು ಹೋಮ್ ಅಟ್ ಲಾಸ್ಟ್. ದಿಸ್ ಈಸ್ ಮೈ ರಿಯಲ್ ಕಂಟ್ರಿ. ಐ ಬಿಲಾಂಗ್ ಹಿಯರ್. ದಿಸ್ ಈಸ್ ದ ಲ್ಯಾಂಡ್ ಐ ಹ್ಯಾವ್ ಬಿನ್ ಲುಕಿಂಗ್ ಫಾರ್ ಆಲ್ ಮೈ ಲೈಫ್. ನಾನು ಅಂತಿಮವಾಗಿ ನನ್ನ ಮನೆಗೆ ಬಂದಿದ್ದೇನೆ. ಇದು ನನ್ನ ನಿಜವಾದ ದೇಶ. ನಾನು ಈ ದೇಶದ ಪ್ರಜೆ. ನನ್ನ ಜೀವನದ ಉದ್ದಕ್ಕೂ ನಾನು ಹುಡುಕಿಕೊಂಡ ದೇಶ ಭೂಮಿ ಇದಾಗಿತ್ತು. ಪ್ರಿಯರೇ, ನಾವು ಏನನ್ನು ಹುಡುಕ್ತಾ ಇದ್ದೇವೆ? ಹೇಳಿ. ನಾವು ಹುಡುಕುವಂಥದ್ದು ಏನು? ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿರುವಂಥದ್ದು, ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ. ದೇವರ ರಾಜ್ಯ ಅರ್ಥ ಸಿದ್ಧರಾಗಿರ್ರಿ. ಎನಿ ಟೈಮ್. ಯು ಡೋಂಟ್ ನೋ. ನನಗೆ ಗೊತ್ತಿಲ್ಲ ನನ್ನ ಜೀವಿತದ ಕೊನೆ ಗಳಿಗೆ ಯಾವುದೆಂಬುದಾಗಿ. ಸೊ ಐ ಶುಡ್ ಗೆಟ್ ರೆಡಿ ಫಾರ್. ಯಾವ ರೀತಿ ಬುದ್ಧಿವಂತ ಕನ್ನಿಕೆಯರು ಆರತಿಯೊಡನೆ ಎಣ್ಣೆಯನ್ನ ಸಿದ್ಧಪಡಿಸಿಕೊಂಡಿದ್ರೋ, ಹಾಗೆಯೇ ನಾನು ನನ್ನ ಜೀವಿತದ ಪ್ರತಿ ಕ್ಷಣದಲ್ಲಿಯೂ ನನ್ನ ಕರ್ತನ ಬರುವಿಕೆಗೋಸ್ಕರವಾಗಿ ನಾನು ಸಿದ್ಧವುಳ್ಳವನಾಗಿರಬೇಕು. ಸೊ ಅನೇಕರು ನೆನೆಸುವಂಥದ್ದು ಹೆಂಗಿದ್ರೇನು, ಸಾಯೋದಕ್ಕಿಂತ ಮುಂಚೆ ನಾವು ಕೆಲವು ದಿನ ನಾವು ಬೆಡ್ಡಿನಾಗ ಮಲ್ಕೊಂಡ್ಬಿಡ್ತೀವಿ. ಆ ಸಂದರ್ಭದಲ್ಲಿ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ ಎಂಬುದಾಗಿ. ಎಲ್ರಿಗೂ ಅವಕಾಶ ಸಿಗಬೇಕು ಎಂಬುದಾಗಿ ಇಲ್ಲ. ಇನ್ ಕೇಸ್ ಅಂತ ಅವಕಾಶ ಸಿಕ್ಕಿದಾಗ ದೇವರು ಅದಕ್ಕೆ ಓಕೆ ಹೇಳ್ಬೇಕು ಎಂಬುದಾಗಿಯೂ ಇಲ್ಲ. ಈ ಲೋಕದಲ್ಲಿ ಬದುಕಿರುವಾಗ, ಆಯುಸ್ಸಿರುವಾಗ, ಆರೋಗ್ಯವಿರುವಾಗ, ದೇವರು ನನಗೆ ಫ್ರೀ ವಿಲ್ಲನ್ನು ಕೊಟ್ಟಿರುವಾಗ, ಆ ವಿಲ್ನಲ್ಲಿ ದೇವರನ್ನ ಹಿಂಬಾಲಿಸಿ ದೇವರು ಹೇಳುವಂತಹ ಮಾತಿಗೆ ಅನುಗುಣವಾಗಿ ಜೀವಿಸುವಂತಹ ವ್ಯಕ್ತಿಗಳಾಗಿ ನಾನು ಮಾರ್ಪಡುವಂತವನಾಗಿರಬೇಕು. ಪ್ರಿಯರೇ, ನಾವು ಕರ್ತನ ಬರುವಿಕೆಗೆ ಸಿದ್ಧರಾಗಿದ್ದೇವ. ಇಂದು ನಮ್ಮ ಜೀವಿತದ ಕೊನೆಯ ದಿನವಾಗಿದ್ದರೆ, ಇಂದು ದೇವರ ತುತ್ತೂರಿ ಊದುವ ದಿನವಾಗಿದ್ದರೆ, ನಾವು ಆತನ ಸನ್ನಿಧಿಯಲ್ಲಿ ಕಾಣಲ್ಪಡ್ತೇವ? ಒಮ್ಮೆ ಯೋಚನೆ ಮಾಡಿ ನೋಡಿ. ಇಫ್ ಟುಡೇ ಇಸ್ ದ ಲಾಸ್ಟ್ ಡೇ, ನಾಟ್ ಟುಡೇ, ಈ ಒಂದು ಕ್ಷಣ ನನ್ನ ಜೀವಿತದ ಕೊನೆಯ ಗಳಿಗೆಯಾಗಿದ್ರೆ, ಈಗ ನನ್ನ ಪ್ರಾಣ ಪಕ್ಷಿ ಹಾರಿ ಹೋದ್ರೆ, ನಾನು ಕರ್ತನ ಸನ್ನಿಧಾನದಲ್ಲಿ ಕಾಣಲ್ಪಡ್ತೇನ? ನಾನು ಪೂರ್ಣ ಸಿದ್ಧತೆಯುಳ್ಳವನಾಗಿದ್ದೇನ? ಒಮ್ಮೆ ಯೋಚನೆ ಮಾಡಿ ನೋಡ್ರಿ. ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿಯ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುತ್ತಾನೆ. ಕ್ರಿಸ್ತನಲ್ಲಿ ಸತ್ತವರು ಮೊದಲು, ಆಮೇಲೆ ಜೀವದಿಂದಿರುವ ನಾವುಗಳು ಆತನ ಸಂಗಡ. ಯೋಹಾನನ ಸುವಾರ್ತೆಯಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ನಾನಿರುವಲ್ಲಿ ನೀವಿರಬೇಕು. ಸೊ ಇದು ನಮ್ಮ ಜೀವಿತದ ಗುರಿ. ನಮ್ಮ ಜೀವಿತದ ಕುರಿತಾಗಿ ದೇವರು ಉದ್ದೇಶಿಸಿರುವಂತಹ ಗುರಿ ಇದಾಗಿದೆ ಪ್ರಿಯರೇ. ನಾವು ಇವತ್ತು ಜೀವಿಸುವಂಥದ್ದು ನಮ್ಮ ಮಕ್ಕಳಿಗೋಸ್ಕರವಾಗಿ, ನಮ್ಮ ಮೊಮ್ಮಕ್ಕಳಿಗೋಸ್ಕರವಾಗಿ, ನಮ್ಮ ಮರಿಮಕ್ಕಳಿಗೋಸ್ಕರವಾಗಿ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಮರಿಮಕ್ಕಳಿಗೆ,
ನಾವು ಬೇಕಾದಷ್ಟು ಆಸ್ತಿಯನ್ನು ಸಂಪಾದಿಸಿ ಇಟ್ಟು ನಾವು ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ ನನಗೇನು ಪ್ರಯೋಜನ? ಅನೇಕ ವರ್ಷಗಳ ಹಿಂದೆ ಒಬ್ಬರು ನನಗೆ ಕೇಳಿದ್ರು, ನಾನು ಮಾಡುವಂತಹ ಒಂದು ಚಾರಿಟಿ ಸೇವೆಯ ಒಂದು ವಿಷಯದಲ್ಲಿ, ನೀನು ಈ ರೀತಿ ಮಾಡಿದ್ರೆ ನಿನ್ನಿಂದ ಏನು ಸಾಧಿಸೋಕ್ಕಾಗೋದಿಲ್ಲ. ನಾನು ಹೇಳಿದಂಥ ಒಂದೇ ಒಂದು ಉತ್ತರ, ನನ್ನ ಆಸೆ ಇತ್ತು ತುಂಬ ಮಕ್ಕಳನ್ನ ಸಾಕಬೇಕು ಎಂಬ. ಆದರೆ ಒಂದು ಹೇಳಿದೆ, ನನ್ನ ಆಸೆಯ ಪ್ರಕಾರ ನಾನು ತುಂಬ ಮಕ್ಕಳನ್ನು ಸಾಕಿ ಅವರಿಗೆ ಬೇಕಾದಂಥ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಿ ಕಟ್ಟ ಕಡೆಯದಾಗಿ ನಾನು ದೇವರಿಂದ ದೂರ ಹೋದರೆ ಈ ಕೆಲಸವನ್ನು ಮಾಡಿ ನನಗೇನು ಪ್ರಯೋಜನ? ಏನು ಪ್ರಯೋಜನ? ಲೌಕಿಕವಾಗಿ ಜನರು ನನ್ನನ್ನು ಹೊಗಳ್ಬೋದು, ದೊಡ್ಡ ಕೆಲಸ ಮಾಡಿದೆ ಎಂಬುದಾಗಿ ಹೇಳ್ಬೋದು. ಆದರೆ ನನ್ನ ಆತ್ಮ ನಷ್ಟವಾದರೆ ನನಗೇನು ಪ್ರಯೋಜನ? ಪ್ರಿಯರೇ, ಒಮ್ಮೆ ಯೋಚನೆ ಮಾಡಿ. ಲೌಕಿಕವಾಗಿ ನಾವು ಪ್ರಶಸ್ತಿಗಾಗಿ, ಲೌಕಿಕವಾಗಿ ಹೆಸರಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ನಮ್ಮ ಸ್ವಂತ ಆತ್ಮಗಳನ್ನು ನಾವು ನಷ್ಟಪಡಿಸ್ಕೊಂಡ್ರೆ ನಾನು ಮಾಡಿದ್ದರ ಫಲವಾಗಿ ನನಗೆ ಏನು ಪ್ರಯೋಜನ? ನೋ. ನಾವು ಬದುಕಬೇಕಾಗಿರುವುದು ನಮ್ಮ ಆತ್ಮಕ್ಕೋಸ್ಕರವಾಗಿ. ನಮ್ಮ ಸೇವೆಯ ಗುರಿ ನಮ್ಮ ಆತ್ಮದ ಆ ಒಂದು ಸಂರಕ್ಷಣೆಯೊಂದಿಗೆ ಆಗಿರಲಿ. ಈ ಮುಂಜಾನೆಯಲ್ಲಿ ನಾವು ಸಿದ್ಧರಿದ್ದೇವಾ? ಹಾಡುಗಾರ ನಾಡಿನ ಸಲ್ಲಿ, ನಿನ್ನ ಪಾಪ ಭಾರ ನೀಗಿ ಹೋಗಿದು, ಬಿಡುಗಡೆ ಕ್ರಿಸ್ತನಲ್ಲಿ ಕಂಡಿಯೋ, ಕರ್ತ ಬರುವಾಗ ಸಿದ್ಧನಿದ್ದೀಯೋ, ನಮ್ಮ ಕರ್ತ ಬರುವ ನಿಶ್ಚಯ, ಹಲ್ಲೇಲೂಯ, ಹರ್ಷದಿಂದ ಎದುರುಗೊಳ್ಳುವ, ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ, ತಾನಿರುವಲ್ಲಿ ಗೊಯ್ವನು, ಎಂಥ ಮೂಲ್ಯ ಆ ಭಾಗ್ಯವೇ, ಹಲ್ಲೇಲೂಯ, ಎಂಥ ಹರ್ಷದ ದಿನ, ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ, ತಾನಿರುವಲ್ಲಿ ಗೊಯ್ವನು, ಎಂಥ ಮೂಲ್ಯ ಆ ಭಾಗ್ಯವೇ, ಹಲ್ಲೇಲೂಯ, ಎಂಥ ಹರ್ಷದ ದಿನ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ನಾವು ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ಆತ್ಮನಾದ ನಿಮ್ಮನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಕರ್ತನೆ ಈ ಒಂದು ದಿನವನ್ನು ಕೊಟ್ಟಿದ್ದಿ. ನೀನು ಕೊಟ್ಟಿರುವಂತಹ ಈ ಒಂದು ದಿನದ ಈ ಒಂದು ಜಾವದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿದ್ದಿ. ಅದಕ್ಕಾಗಿ ಸ್ತೋತ್ರ ದೇವರೇ. ಕೇಳಲ್ಪಟ್ಟಂತಹ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಕರ್ತನ ಬರುವಿಕೆಗಾಗಿ ಸಿದ್ಧರಾಗಿದ್ದೇವಾ ಎಂಬ ಪ್ರಶ್ನೆಯೊಂದಿಗೆ ನಾವು ಜೀವಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು ಸ್ವಾಮಿ. ಯಾವ ಕ್ಷಣದಲ್ಲಿ, ಯಾವ ಗಳಿಗೆಯಲ್ಲಿ ನಿಮ್ಮ ಬರೋಣವು ಎಂಬುದಾಗಿ ನಮಗೆ ಗೊತ್ತಿಲ್ಲ ಸ್ವಾಮಿ. ಅದು ನಮ್ಮ ಮರಣವಾಗಿರಬಹುದು ಅಥವಾ ನಿಮ್ಮ ತುತ್ತೂರಿಯ ಧ್ವನಿಯಾಗಿರಬಹುದು. ಯಾವುದೇ ಆಗಿದ್ದರೂ ನಾವು ಸಿದ್ಧರುಳ್ಳವರಾಗಿ ಜೀವಿಸುವುದಕ್ಕೆ ನಮಗೆ ಕೃಪೆ ಮಾಡು.
ಈ ಲೋಕದ ಮಾಲಿನ್ಯಗಳಿಗೆ ಒಳಪಡದೆ ನಿಮ್ಮನ್ನು ಮಾತ್ರ ದೃಷ್ಟಿಸಿ ಜೀವಿಸುವುದಕ್ಕೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ದಾವರ್ತಿ ಕರ್ತನೆ, ಈ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರಂಭದಿಂದ ಅಂತ್ಯದವರೆಗೆ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವು ನೆಲೆಯಾಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.